ಹಲೋ ನಮಸ್ಕಾರ ರೀ. ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ಇವತ್ತೊಬ್ರು ಗೆಸ್ಟ್ ಕರ್ಕೊಂಡ್ ಬಂದೇವಿ. ಇವ್ರ ಹೆಸರು ಬಿ ರವಿಚಂದ್ರನ್ ಅಂತ ಹೇಳಿ. ಸೊ ಇವ್ರ ಶಾರ್ಟ್ ಫಿಲ್ಮ್ ಮಾಡಿದಾರು. ಇವರು ಶಾರ್ಟ್ ಫಿಲ್ಮ್ಸ್ ಅದು ಮಾಡ್ತಿರ್ತಾರೋ. ಬರ್ರಿ ಇವತ್ತು ಅವ್ರ ಜೋಡಿ ಮಾತುಕತೆ ಮಾಡೋಣ. ಅವ್ರದ್ದು ಇನ್ಸೈಡ್ ದ ಸ್ಟೋರಿ ಏನೈತೆ ತಿಳ್ಕೊಳ್ಳೋಣ ಬರ್ರಿ. ಸೊ ರವಿಚಂದ್ರನ್ ಅಂತ ಹೇಳಿ, ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ಏನ್ ಮಾಡ್ತೀರಿ ನೀವು? ಸರ್ ಪ್ರೆಸೆಂಟ್ ಹೇಳ್ಬೇಕಂತಂದ್ರ ನನ್ನ ಹೆಸರು ರವಿಚಂದ್ರನ್ ಅಂತ. ಅಂಡ್ ನಾನಿರೋದು ಇಲ್ಲೇ ಪಿರನ್ವಾಡಿದಾಗ. ಅಂಡ್ ನನ್ನ ಎಜುಕೇಶನ್ ಬಂದ್ಬಿಟ್ಟು SSLC. ಅದ್ರ ಮುಂದೆ ಡಿಪ್ಲೊಮಾ ಆಗೋದು ಅಡ್ಮಿಷನ್ ಮಾಡಿದ್ನಿ, ಬಟ್ ಹೋಗಕ್ಕಾಗ್ಲಿಲ್ಲ. ಯಾಕಂತಂದ್ರೆ ಜಾಸ್ತಿ ಫೋಕಸ್ ಇದ್ದಿದ್ದ ಏನೋ ಒಂದು ಫಿಲಮ್ ಇಂಡಸ್ಟ್ರಿದಾಗ ಬರ್ಬೇಕು, ಇಲ್ಲ ಅಂತಂದ್ರೆ ಏನಾದ್ರು ಬಿಸ್ನೆಸ್ ಮಾಡ್ಬೇಕಂತಿತ್ತು. ಸೊ ಪ್ರೆಸೆಂಟ್ ರನ್ನಿಂಗ್ ಅಂತೂ ಬಿಸ್ನೆಸ್ ತಗೈತಿ ಸರ್. ಸೊ ರವಿಚಂದ್ರನ್ ಅಂತ ಹೆಸರು ಹೆಂಗ್ ಬಂತ್ರಿ? ಅಂದ್ರೆ ನಿಮ್ದು ಒರಿಜಿನಲ್ ಹೆಸರು ಅದಾನೋ? ಸರ್ ಏನಂತಂದ್ರ ನಮ್ ತಂದೆಯವ್ರು ಬಂದ್ಬಿಟ್ಟು ರವಿಚಂದ್ರನ್ ಫ್ಯಾನ್ ರೀ. ಮೊದ್ಲಿಂದ ನಮ್ಮ ತಂದೆಯವ್ರ ರವಿಚಂದ್ರನ್ ಅವ್ರ ಅಭಿಮಾನಿ. ಸೊ ಆ ಟೈಮ್ದಾಗ ಅವ್ರಗ ಭಾಳ ಅಂದ್ರ ಭಾಳ ಕಿಚ್ಚರಿ ರವಿಚಂದ್ರನ್ ಅಂತಂದ್ರ. ಬಿಕಾಸ್ ಗೊತ್ತಲ್ಲ, ಆಗಿನ ಟೈಮ್ದಾಗ ಇವಾಗ ಯಶ್ ಹೆಂಗೋ ಆಗಿನ ಟೈಮ್ದಾಗ ರವಿಚಂದ್ರನ್ ಸರ್ ಹಂಗ. ಸೊ ಅದಕ್ಕ ಅವ್ರ ನಮ್ಮ ಪಪ್ಪಾರ ರವಿಚಂದ್ರನ್ ಸರ್ ಅಭಿಮಾನಿ ಆಗಿರೋದ್ರಿಂದ ನನಗೂ ರವಿಚಂದ್ರನ್ ಅಂತ ಹೆಸರಿಟ್ರು. ಅಂಡ್ ರವಿಚಂದ್ರನ್ ಸರ್ ಮಗನ ಹೆಸರು ವಿಕ್ರಮ, ಅಂಡ್ ನನ್ನ ತಮ್ಮನ ಹೆಸರು ಕೂಡ ವಿಕ್ರಮ್ ಅಂತ್ರಿ. ಸೊ ನಿಮ್ ಪಪ್ಪ ಡೈ ಹಾರ್ಡ್ ಫ್ಯಾನ್. ನಾವು ಕೂಡ ಅವ್ರ ಅಭಿಮಾನಿ ಅದ ಬಿಡ್ರಿ. ಈಗಾದ್ರೂ ನೀವು ಬಿ ರವಿಚಂದ್ರನ್ ಅಂತ ಯೂಸ್ ಮಾಡ್ತೀರಿ? ಎಸ್ ಸರ್. ಸೊ ನಿಮ್ಮ ಒರಿಜಿನಲ್ ಹೆಸರು ರವಿಚಂದ್ರನ್ ಅನ್ನ ಸರ್. ಸೊ ನೀವೇನ್ ಈಗ ಫಿಲ್ಮ್ ಮಾಡತ್ತೇನಂತ ಚೇಂಜ್ ಅದು ಏನ್ ಮಾಡಿ? ಏನೋ ಇಲ್ಲ ಸರ್, ನನ್ನ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ದಾಗೆಲ್ಲ ರವಿಚಂದ್ರನ್ ಅಂತ ಐತ್ರಿ. ಸೊ ನಿಮ್ ಫ್ಯಾಮಿಲಿದಾಗ ಎಷ್ಟ್ ಮಂದಿ ಇರಿ? ಸರ್ ಫ್ಯಾಮಿಲಿದಾಗ 5 ಜನ ಅದೇವ್ರಿ. ಒಂದ್ ನನ್ನ ತಮ್ಮ, ತಂಗಿ, ಅಂಡ್ ನಾನ, ಪಪ್ಪ, ಮಮ್ಮಿ, 5 ಜನ ಅದೇವ್ರಿ ಟೋಟಲ್. ಸೊ ನಿಮ್ಮ ಓವರ್ ಆಲ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ರೀ? ಏನ್ ಮಾಡ್ತಿದ್ರಿ ಚೈಲ್ಡ್ಹುಡ್? ಸರ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ ಏನಿಲ್ರಿ. ನಮ್ಮ ಮೊದ್ಲಿಂದ ನಮ್ಮ ಅಜ್ಜಾರ ಏನಿದ್ರು, ನಾವ ಈ ಕುರಿ ಅದು ಕಾಯ್ತಾರಲ್ರಿ, ಕುರಿ ಕಾಯ್ತಿದ್ರ. ಬಟ್ ನಮ್ಮ ಪಪ್ಪಾರ ಅದನ್ನ ಮುಂದುವರ್ಸ್ಕೊಂಡ್ ಹೋಗ್ಲಿಲ್ಲ. ಅಂಡ್ ನಮ್ಮ ಮಮ್ಮಿ ಪಪ್ಪಂದು ಲವ್ ಮ್ಯಾರೇಜ್. ಸೊ ಬಾಳ ನಮ್ದು ಕ್ರಿಟಿಕಲ್ ಕಂಡೀಷನ್ ಬಾಳ ಇತ್ತು. ಸೊ ಲವ್ ಮ್ಯಾರೇಜ್ ಅಂತ ಅನ್ಕೊಂಡ ಅವ್ರ ಫ್ಯಾಮಿಲಿದಾಗು ಕರೆಕ್ಟ್ ಆಗಿ ಇರಾಕ್ ಆಗ್ತಿರ್ಕಿಲ್ಲ. ಅದಾದ್ಮೇಲೆ ಇದ್ದಿದ್ದ ಮನಿ ಎಲ್ಲಾ ಮಾರಿ ನಾವ ಸ್ವಲ್ಪ ದಿನ ಬಾಡಿಗೆ ಮನೆ ಆಗಿತ್ತು. ಬಾಡಿಗೆ ಮನೆ ಆದ್ಮೇಲೆ ನಮ್ದೇನೊಂದು ಹಿಸ್ಸಾ ಅಂತ ಕೊಡ್ತಾರಲ್ರಿ ಫ್ಯಾಮಿಲಿದಾಗ, ಆ ಹಿಸ್ಸಾ ತಗೊಂಡ ನಮ್ಮ ಪಪ್ಪನ ಒಂದು ಸಣ್ಣ ಮನಿ ತಗೊಂಡ್ರು. ಇನ್ನೂ ಆದ್ರೂ ಅದ ಮನ್ಯಾಗನ ಅದೇವಿ. ಸೊ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಂದ್ರ ಏನಿಲ್ರಿ. ನಮ್ಮ ಪಪ್ಪ ಯಾವಾಗ ಇನ್ನೂ ಆದ್ರೂ ಒಂದು ಕಂಪ್ನಿ ಒಳಗಡೆ ಕೆಲಸ ಮಾಡ್ತಾರು. ಅಂಡ್ ನಮ್ದೊಂದು ಮೆಸ್ ಇತ್ರಿ. ಮೆಸ್ ಇತ್ತು, ಅದನ್ನ ನಮ್ ತಾಯಿ ನಡ್ಸ್ಕೊಂಡ್ ಹೋಗ್ತಿದ್ರು. ಬಾಕಿ ಏನ್ ಪ್ರೆಸೆಂಟ್ ಏನಾಯ್ತು ಅದು ನಾ ಬಂದಾಗಿಂದ ಇವಾಗ ಒಂದ್ ಸ್ವಲ್ಪ ಫ್ಯಾಮಿಲಿ ಐತ್ರಿ. ಇಲ್ಲ ಮೊದಲ ಬಾಳ. ಸ್ಕೂಲ್ ಎಲ್ಲ ಆಗಿದೆಲ್ರಿ ಇಲ್ಲೇ ಪಿರನವಾಡಿ ಗೌರ್ಮೆಂಟ್ ಸ್ಕೂಲ್ ಒಳಗಡೆ 1 to 10th ಪಿರನವಾಡಿ ಗೌರ್ಮೆಂಟ್ ಸ್ಕೂಲ್ ಒಳಗಡೆ. ನೀವು ಸ್ಕೂಲ್ದಾಗೆಲ್ಲ ನಾಟಕ ಮಾಡ್ತೀರಿ ಅಂತ ಕೇಳ್ಪಟ್ಟು? ಎಸ್ ಸರ್. ಏನಂತಂದ್ರ ಈ ಸಂಗೊಳ್ಳಿ ರಾಯಣ್ಣ ಫಿಲಮ್ ಏನ್ ಬಂದಿತ್ತಲ್ಲ, ಆಗಿನ ಟೈಮ್ದಾಗ ಮತ್ ನಾನು ಹೆಂಗ್ರಿ ಕನ್ನಡ ಸಂಗೊಳ್ಳಿ ರಾಯಣ್ಣ ಅಂತಂದ್ರ ಬಾಳ ಅಭಿಮಾನ ರೀ. ನಮ್ ಸ್ಕೂಲ್ದಾಗೆಲ್ಲ ಜಗಳ ಆಗ್ತಿದ್ವು, ಕನ್ನಡ ಮರಾಠಿ ಅಂತ. ಆ ಟೈಮ್ದಾಗೆಲ್ಲ ಭಾಷಾ ವಿವಾದಗಳು ಬಾಳ ಆಗ್ತಿದ್ವು ರೀ. ಸೊ ಅಂತ ಟೈಮ್ದಾಗ ಈ ಪ್ರತಿಭಾ ಕಾರಂಜಿದು ಇರ್ತಿದ್ವು ಅಲ್ರಿ ಪ್ರೈಮರಿ ಟೈಮ್ದಾಗ. ಸೊ ಆ ಟೈಮ್ದಾಗ ನಾ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ನಮ್ ಟೀಚರ್ ನಂಗೆ ರೆಡಿ ಮಾಡಿದ್ರು. ಇಲ್ಲ ಅಂತಂದ್ರು ನಾವು ತಾಲೂಕಾ ಮಟ್ಟದ ಮಟ್ಟ ಹೋಗಿ ಸೆಲೆಕ್ಟ್ ಆಗಿದ್ನಿ. ಸೊ ಏನೋ ಅವಾಗಿಂದ ನಾನು ಯಾಕೆ ನನಗ್ ಆ ಟ್ಯಾಲೆಂಟ್ ಐತಂತ ನನಗೆ ಗೊತ್ತಿರಕಿಲ್ಲ. ನಮ್ ಟೀಚರ್ ಅದನ್ನ ನನ್ ಕಾನ್ಸೆಪ್ಟ್ ಕೊಟ್ಟ ಸೇಮ್ ಟು ಸೇಮ್ ಹಂಗ ಮಾಡ್ತಿದ್ವಿ. ಅಂಡ್ ಅದ್ರ ಮೇಲೆ ಪಾರ್ಟಿಸಿಪೇಟ್ ಮಾಡಿ ಸಂಗೊಳ್ಳಿ ರಾಯಣ್ಣ ಅಂತಂದ್ರ ಫ್ಯಾನ್ ರೀ. ಮತ್ ಅದ್ರ ಪ್ರಕಾರ ನಾ ಆಕ್ಟಿಂಗ್ ಮಾಡ್ತೀನಿ. ಆ ಪ್ರಕಾರ ತಾಲೂಕಾ ಮಟ್ಟ ಹೋಗಿತ್ರಿ. ಸೊ ನೀವು ಚೈಲ್ಡ್ಹುಡ್ ದಾಗ ಏನ್ ಕೆಲಸ ಮಾಡ್ಕೊಂತಿದ್ರಿ? ನಿಮ್ ಇದ್ರ ಸಂಬಂಧ ಏನಂತಂದ್ರ ಸರ್, ನಮ್ಮ ಮನೆ ಪರಿಸ್ಥಿತಿ ಬಾಳ ಕಠಿಣ ಇತ್ರಿ. ಅಂಡ್ ನಮ್ದು ಒಂದು ಬುಕ್ ತಗೋಬೇಕಂದ್ರು ನಮ್ ತಂದೆ ತಾಯಿ ಕಡೆ ನಾ ರೊಕ್ಕ ಇಸ್ಕೊಳಕ್ ಆಗ್ತಿರ್ಕಿಲ್ಲ. ನಮ್ಮ 3rd ಸ್ಟ್ಯಾಂಡರ್ಡ್ ಇದ್ದಾಗಿಂದಾನು ಈ ಕಡೆ ನಾ ಬೆಳಗ್ಗಿಂದ ಸಂಜೆ ಮಟ್ಟ 5 ಗಂಟೆ ಮಟ್ಟ ಸಾಲಿ ಮಾಡ್ತಿದ್ನಿ. ಅದ ಸಾಲಿ ಡ್ರೆಸ್ ಮ್ಯಾಗ ಅದ ಸಾಲಿ ಬ್ಯಾಗ್ ಹಾಕೊಂಡ ಹೋಟೆಲ್ದಾಗ ಕೆಲಸ ಮಾಡ್ತಿದ್ನಿ. ರಾತ್ರಿ 11 ಮಟ್ಟ ಕೆಲಸ ಮಾಡ್ತಿದ್ನಿ. ಆಮೇಲೆ ಸುಟಿ 2-3 ತಿಂಗಳು ಸುಟಿ ಕೊಡ್ತಿದ್ರ. ಆ ಟೈಮ್ದಾಗ ಒಟ್ಟು ಖಾಲಿ ಕೊಂಡಿರ್ತಿರ್ಕಿಲ್ರಿ. ಇವನ್ ನಾನು SSLC ಬರೋ ಮಟನು ಕೂಡ ಕೆಲಸ ಮಾಡ್ಕೊಂಡಾನ ನಂದು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡೇನ್ರಿ. ಅದಾದ್ಮೇಲೆ ಎಲ್ಲಿ ನಾ ಮಾಡದೇ ಇರೋ ಯಾವ್ದು ಕೆಲಸ ಇಲ್ರಿ. ಹೋಟೆಲ್ದಾಗ ಕೆಲಸ ಮಾಡೇನಿ, ದಾಬಾದಾಗ ಕೆಲಸ ಮಾಡೇನಿ, ಅಂಡ್ ಈ ಮಂಟಪದು ಕಟ್ತಿರ್ತಾರಲ್ರಿ ಅದನ್ನ ಕೆಲಸ ಮಾಡೇನಿ, ಅಂಡ್ ಗೌಂಡಿ ಕೆಲಸ ಮಾಡಿದೀನಿ, ಅಂಡ್ ಕಂಪ್ನಿ ಒಳಗಡೆ ಕೆಲಸ ಮಾಡಿದೀನಿ. ಓರಿಯನ್ ಹೈಡ್ರೋಲಿಕ್ಸ್ ಅಂತ ಅಲ್ಲಿ 1 ವರ್ಷ ಕೆಲಸ ಮಾಡಿದೀನಿ. ಅದಾದ್ಮೇಲೆ ಇಲ್ಲೇ ಉದ್ಯಮಬಾಗ್ ಒಳಗಡೆ ಶ್ರೀ ಹೈಡ್ರೋಲಿಕ್ಸ್ ಅಂತಿತ್ತು, ಅಲ್ಲಿ 1 ವರ್ಷ ಕೆಲಸ ಮಾಡಿದೀನಿ.
ಅಂಡ್ ಕಲಾಶ್ರೀ ಬೊಂಬ್ ಅಂತಿತ್ತು. ಸೊ ಫ್ರೀ ಟೈಮ್ ಎಲ್ಲೂ ಕೊಟ್ಟಿಲ್ರಿ, ಯಾಕಂತಂದ್ರ ಪರಿಸ್ಥಿತಿ ಹಂಗಿತ್ರಿ ನಮ್ದು. ಒಂದೊಂದ್ ಹೊತ್ತು ಊಟಕ್ಕೂ ಪರದಾಡ್ತಿದ್ವಿ ನಾವು. ಅಂಡ್ ಮನಿ ಪರಿಸ್ಥಿತಿನೂ ಹಂಗಿತ್ತ. ಮತ್ತೊಂದ್ ಏನಂತಂದ್ರ ನಮ್ ತಂದೆಯವರು ಮೊದಲು ಭಾಳ ಡ್ರಿಂಕ್ ಮಾಡ್ತಿದ್ರು. ಏನ್ ಕೇಳ್ತಿರ್ಕಿಲ್ಲ. ಇವಾಗ ಒಂದ್ ಸ್ವಲ್ಪ ಆಯ್ತು, ಅವಾಗೆಲ್ಲ ಡ್ರಿಂಕ್ ಬಿಟ್ಟ ತಕ್ಷಣ ನಮ್ ಫ್ಯಾಮಿಲಿ ಒಂದ್ ಸ್ವಲ್ಪ ಸುಧಾರಿಸ್ಕೊಂಡೈತ್ರಿ. ಮೊದಲು ಡ್ರಿಂಕ್ ಮಾಡ್ತಿದ್ರು, ಭಾಳ ಕಠಿಣ ಇತ್ರಿ. ಇವಾಗೇನೋ ದೇವ್ರ ಪುಣ್ಯ. ಸೊ ನೀವು SSLC ಆದ್ಮೇಲೆ ಕಾಲೇಜಿಗೆ ಸರ್ ಇಲ್ಲೇ GPT ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ವಿ. ಹೋದ್ವಿ, ಬಟ್ ನಮ್ ತಲ್ಯಾಗ ಅದು ಬಂದೇ ಇಲ್ರಿ. ಅಂಡ್ ಮತ್ತೊಂದ್ ಏನಂತಂದ್ರ SSLC ಟೈಮ್ದಾಗ ಇಡೀ ಸ್ಕೂಲ್ದಾಗ ನಾ ಒಬ್ಬ ಪಾಸ್ ಆಗೇನ್ರಿ. ನಮ್ ಪಿರ್ನವಾಡಿ ಕರ್ಮವೀರ ವಿದ್ಯಾಮಂದಿರ ಒಳಗಡೆ ಒಬ್ಬ ಪಾಸ್ ಆಗೇನ್ರಿ. ಅದಾದ್ಮೇಲೆ ಎಜುಕೇಶನ್ ಮಾಡ್ಬೇಕಂತ ಇತ್ತು, ಬಟ್ ಏನೋ ಹೆಸರುಗತ್ತ ಎಲ್ಲಪ್ಪ ಎಲ್ಲಾರು ಹಚ್ಚಕತ್ತಾರು, ನಾನು ಹಚ್ಚಬೇಕತ್ತಾರ ಜೋಡಿ ಅಂತ ಏನೊಂದ್ ಇದಕ್ ಕೌನ್ಸಿಲಿಂಗ್ ಕರಿತಾರಲ್ರಿ, ಕೌನ್ಸಿಲಿಂಗ್ ದಾಗ ಪಾರ್ಟಿಸಿಪೇಟ್ ಮಾಡಿದ್ದೆ. 3rd ರೌಂಡ್ ಒಳಗಡೆ ನನಗೆ GPT ಕಾಲೇಜ್ ಸಿಕ್ತು. ಕಾಲೇಜ್ಗೆ ಹೋದ ತಕ್ಷಣ ಅವ್ರು ಏನ್ ಹೇಳ್ತಿದ್ರು ನಮ್ ತಲ್ಯಾಗ ಹೋಗ್ತಿರ್ಕಿಲ್ರಿ ಅದ. ಯಾಕಂತಂದ್ರ ನನಗ್ ಆಗಿನ ಟೈಮ್ದಾಗ ಒಂದ್ ಏನಂತಂದ್ರ ನಮ್ಮ ಅಪ್ಪಾಗೂ ಆಸೆ ರೀ ಭಾಳ, ನನ್ನ ಮಗ ಫಿಲಮ್ದಾಗ ಹೋಗ್ಬೇಕು, ನನ್ನ ಮಗ ಆಕ್ಟರ್ ಆಗ್ಬೇಕು ಅಂತ ಭಾಳ ಆಸೆ. ಸೊ ಆ ಟೈಮ್ದಾಗ ನಾನು ಜಾಸ್ತಿ ಇತರ ಕಡೆನ ಫೋಕಸ್ ಮಾಡ್ಬೇಕಂತ ಹೇಳಿ ಮತ್ತೀಗ ಈ ಪ್ರೆಸೆಂಟ್ ಏನೋ ಇದು ರೀಲ್ ಈ TikTok ಎಲ್ಲ ಐತ್ರಿ. ಮೊದಲ ಇದ್ದಿರ್ಕಿಲ್ರಿ ಅದ. ಅವಾಗ ಒಂದು ಯಾವ್ದೋ ವೈವಾ ವಿಡಿಯೋ ಅಂತ ಒಂದು ಆಪ್ ಬರ್ತಿತ್ರಿ. ಆಗಿನ ಟೈಮ್ದಾಗ ನಾವು ಅದ್ರಾಗ ರೀಲ್ಸ್ ಮಾಡಿ ಫೇಸ್ಬುಕ್ ಒಳಗಡೆ ಅಪ್ಲೋಡ್ ಮಾಡ್ತಿದ್ದೆ. ಅದನ್ನ ನೋಡಿ ನನಗೊಬ್ರು ಫಿಲ್ಮ್ ಆಫರ್ ಮಾಡಿದ್ರು ಬೆಂಗಳೂರು ಒಳಗಡೆ, ತನಿಖೆ ಅಂತ. ಆ ಫಿಲ್ಮ್ ಆಫರ್ ಮಾಡಿದ ತಕ್ಷಣ, ಬಟ್ ಬೆಂಗಳೂರು ಅಂತಂದ್ಮೇಲೆ ಅವ್ರೇನ್ ನಮ್ಮನ್ನ ಎದಕ್ ಕರ್ಸ್ಕೊಳತಾರೋ, ಯಾಕೆ ಗೊತ್ತೈತ್ರಿ ಬೆಂಗಳೂರು ಜೀವನ ಏನನ್ನೋದು ಗೊತ್ತೈತಿ. ಅಂಡ್ ಅದನ್ನ ನಮ್ ತಂದೆಯವ್ರಿಗೆ ಹೇಳಿದ ತಕ್ಷಣ ನಮ್ ತಂದೆಯವ್ರು ಕುಡಿತಿದ್ರಿ, ಮನಿಗೇನು ಮಾಡ್ತಿರ್ಕಿಲ್ಲ, ಬಟ್ ನನ್ಗ ಒಟ್ಟು ಹೆಂಗಾರೆ ಮಾಡಿ ಫಿಲಮ್ ಬಾಗ್ ಸೇರಿಸ್ಬೇಕು ಅನ್ನೋದು ಅವ್ರ ಆಸೆ ಬಾಡ್ರಿ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂತಂದ್ರ, ಇಲ್ಲಪ್ಪ ಹಿಂಗ್ ಕರ್ದಾರ, ಫೇಸ್ಬುಕ್ ಒಳಗಡೆ ಮೆಸೇಜ್ ಮಾಡಿದಾರ, ಹೆಂಗ್ ಹೋಗೋಣ ಅಂತ ಕೇಳಿದ್ವು. ಆಮೇಲೆ ಆಯ್ತು ತಡಿ ಹೋಗೋಣ ಅಂತ ನಮ್ಮ ಅಪ್ಪ ನಂಗೆ ಕರ್ಕೊಂಡ್ ಹೋದ್ರಿ ಬೆಂಗಳೂರಿಗೆ ಕರ್ಕೊಂಡ್ ಹೋದ ತಕ್ಷಣ ಮಾತಾಡಿದ ತಕ್ಷಣ ನಮ್ ಕಡೆ ಎಲ್ಲ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ರಿ ನಂಗೆ. ತನಿಖೆ ಅಂತ ಒಂದು ಫಿಲಮ್ ಒಳಗಡೆ ಸಣ್ಣ ಕ್ಯಾರೆಕ್ಟರ್ ಕೊಟ್ರು. ಅಂಡ್ ಅಲ್ಲಿ ಶೂಟ್ ಆದ ತಕ್ಷಣ ನನಗೆ ಇನ್ನೊಂದ್ ಸ್ವಲ್ಪ ಹುರುಪ್ ಜಾಸ್ತಿ ಆತ್ರಿ. ಏನಾರೇ ಮಾಡ್ರ ಫಿಲಮ್ದಾಗ ಮಾಡ್ಬೇಕಂತ ಹೇಳಿ ಹುರುಪ್ ಜಾಸ್ತಿ ಆಯ್ತು. ಅದಾದ ತಕ್ಷಣ ಮತ್ತೆ ಈ ಫೇಸ್ಬುಕ್ ಒಳಗಡೆ ಏನೇನ್ ಆಡ್ ಬರ್ತಿದ್ವಲ್ಲ, ಈ ಆಡಿಷನ್ ಅದು ಬರ್ತಿದ್ವಲ್ಲ, ಎಲ್ಲಾ ಕಡೆ ಹೋಗಾಮ. ಅಂಡ್ ನನ್ಗೆಲ್ಲ ಇನ್ನ ಕಲಿಬೇಕಂತಿತ್ತು. ಸೊ ಅದಾದ್ಮೇಲೆ ನಮ್ದು ತುಮಕೂರು ಒಳಗಡೆ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ನೀವು ಕೇಳಿದಿರಿ, ಅಲ್ಲಿ ಅಲ್ಲಿ ಇವ್ ನಾಟಕ ಎಲ್ಲ ಮಾಡ್ತಿರಲ್ಲ, ಅಲ್ಲೆಲ್ಲ ನಾಟಕ ಮಾಡಕದು ಹೋಗ್ತಿದ್ದೀನಿ ನಾನು. ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಾಗ ತುಮಕೂರು ಒಳಗಡೆ ಇದ್ದೇನ್ರಿ. ತುಮಕೂರು ಒಳಗಡೆ ಒಂದು ಗುಬ್ಬಿ ಅಂತ ಊರು ಬರ್ತೈತೆ, ಗುಬ್ಬಿ ಅಂತಿಲ್ರಿ ಸರ್, ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಅಂತ ಹೇಳಿ ಇತರಾಗನ ಐತ್ರಿ. ಒಂದು ಸಿಟಿ ಒಳಗಡೆನ ಒಂದ್ ಐತ್ರಿ ಕಲಾಕ್ಷೇತ್ರ ಐತಿ. ಗುಬ್ಬಿ ಬೇರೆ ರೀ, ಗುಬ್ಬಿ ಊರ್ ಬೇರೆ, ಗುಬ್ಬಿ ವೀರದಾಗ ಐತ್ರಿ. ಸಿಟಿ ಒಳಗಡೆ ಒಂದು ಕಲಾಕ್ಷೇತ್ರ ಐತ್ರಿ. ಯಾಕಂದ್ರೆ ನಾವು ಸಣ್ಣದಕ್ಕೆ ಗುಬ್ಬಿ ಥಿಯೇಟರ್ ಬಹಳ ಫೇಮಸ್. ಎಸ್ ಸೊ ರಾಜ್ಕುಮಾರ್ ಅವರೆಲ್ಲ ಬಂದಿದ್ದ ಅಲ್ಲಿಂದ. ಎಸ್ ಹೌದ್ರಿ. ಸೊ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಅಂತ ಸಿಟಿ ಒಳಗಡೆ ನಾವು ಬಸ್ ಸ್ಟಾಪ್ ಕಡೆ ಒಂದ್ ಐತ್ರಿ. ಅಲ್ಲೇ ನಾವು ನಾಟಕ ಮಾಡ್ತೀವಿ. ಅಲ್ಲೇ ಎಲ್ಲ ಸ್ವಲ್ಪ ಸ್ಕಿಲ್ಸ್ ಕಲ್ತೀನ್ರಿ, ಹೆಂಗ್ ಆಕ್ಟಿಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು. ಅಂಡ್ ಅಲ್ಲಿ ಎಲ್ಲ ಕೆಲವೊಂದು ನಾಟಕ ಒಳಗಡೆ ಎಲ್ಲ ಪಾರ್ಟಿಸಿಪೇಟ್ ಮಾಡಿದೆ. ಅಂಡ್ ಇರಾಕೆಲ್ಲ ಅಲ್ಲಿ ನಮ್ದೇನ್ ಸಿದ್ಧಗಂಗಾ ಮಠ ಇತ್ತಿರಲ್ಲ, ಯಾಕಂತಂದ್ರ ನಮ್ದು ಅರ್ನಿಂಗ್ ಏನೋ ಇಲ್ರಿ, ನಾವ್ ಕಲಿಯಾಕ್ ಹೋಗಿದ್ವಿ. ದಿವಸ ಹೊಟ್ಟಿಗೆ ಬೇಕಿರಲ್ಲ. ಸೊ ಹೊಟ್ಟಿಗೆ ಬೇಕಾದಾಗ ನಾವ್ ಯಾಕಂದ್ರ ಗುಬ್ಬಿ ಇದ್ರಾಗ ನಮ್ದು ಸಿದ್ಧಗಂಗಾ ಮಠದಾಗಂತೂ ಊಟ 3 ಟೈಮ್ ಊಟ ಸಿಕ್ತಿತ್ತು. ಅಲ್ಲಿ ಪರ್ ಡೇ 100 ರೂಪಾಯಿ 150 ರೂಪಾಯಿ ರೂಮ್ ಸಿಕ್ತಿತ್ರಿ. ಅದನ್ನ ನಾವ್ ಅವ್ರ ಜೊತೆ ಮಾತಾಡ್ಕೊಂಡು ಅಲ್ಲೇ ಸ್ಟೇ ಇದ್ದ 3 ಟೈಮ್ ಅಲ್ಲೇ ಊಟ ಮಾಡಿ, ಸೊ ಕಲಿಯೋ ಮಠ ಅಲ್ಲೇ ಇದ್ದೀನ್ರಿ. ಎಷ್ಟು ವರ್ಷ ಇದ್ರಿ ಅಲ್ಲಿ ಗುಬ್ಬಿ? ಜಾಸ್ತಿ ಇರಾಕಿಲ್ಲ ಸರ್, ಒಂದು 7 ಮಂತ್ ಏನೋ ಐತೆ. ಈ ಲಾಕ್ ಡೌನ್ ಟೈಮ್ದಾಗ, ಅದಕ್ಕಿಂತ ಮೊದಲು ಅಲ್ಲೇ ರೀಸೆಂಟ್ಲಿ ಸರ್, ಎಲ್ಲ 2-3 ವರ್ಷದಿಂದ ಅಲ್ಲೇ ಇದ್ದೆ, ಕಲ್ತೀನಿ. ಅದಾದ್ಮೇಲೆ ಅಲ್ಲಿ ಅದ್ರಾಗ ಕಂಟಿನ್ಯೂ, ಯಾಕಂದ್ರ ನಾಟಕಗಳೆಲ್ಲ ಬರಾಕತ್ತಿದ್ರಿ ಬಾಳ. ಬಟ್ ಹೆಂಗಾಗಿತ್ರಿ, ಈಗ ಊರ್ ಬಿಟ್ಟು ಊರಾಗ ಅದೇವಂತಂದ್ರ ಯಾಕಂದ್ರ ಮನಿದು ನೋಡ್ಬೇಕಾಕೇತಿ, ಅಲ್ಲಿ ನಮ್ದು ಕನಸು ನೋಡ್ಬೇಕಾಕೇತಿ ಅಲ್ವಾ. ಸೊ ಅದಾದ್ಮೇಲೆ ಬ್ಯಾಡ್ ಬಿಡ್ರಿ, ಮತ್ ಇಲ್ಲಿ ನಮ್ಮ ಮನ್ಯಾಗು ಬಾಳ, ಯಾಕಂತಂದ್ರ ಮನ್ಯಾಗು ಹೆಂಗಿರ್ತೈತ್ರಿ, ಎಲ್ಲದಕ್ಕೂ ಒಂದ್ ಲಿಮಿಟ್ ಅಂತ ಇರ್ತೈತಿ. ಆಯ್ತಪ್ಪ, ಈಗ ಏನೋ ಆಕ್ಟಿಂಗ್ ಮಾಡತಾನ, ಬಟ್ ಅರ್ನಿಂಗ್ ಏನ್ರ ಬೇಕಿರಲ್ಲ. ಅರ್ನಿಂಗ್ ಇಲ್ಲ ಅಂತಂದ್ರ ಎಲ್ಲಾರ ಮನ್ಯಾಗ ನೋಡ್ರಿ, ಫಸ್ಟ್ ಹೋದ್ ಕೂಡಲೇ ಅಲ್ಲಿ ಕೊಡೋದು ಇಲ್ಲ. ಎಸ್, ಒಂದ್ ಶೋಗೇನೋ ನಮ್ಗೊಂದ್ 500 ರೂಪಾಯಿನೋ ಕೊಡ್ತಿದ್ರಿ, ದಿವ್ಸಕ್ಕೊಂದ್ 100 ರೂಪಾಯಿನೋ ಊಟಕ್ಕಂತ ಕೊಡ್ತಿದ್ರು. ಆ ಶೋ ನೀವು ಎಷ್ಟು ದಿವ್ಸ ಪ್ರಿಪೇರ್ ಮಾಡ್ತಿದ್ರಿ, ಅಂದ್ರೆ ಪ್ರಾಕ್ಟೀಸ್? ಸರ್ ಏನ್ 3-4 ತಿಂಗಳು ಅದಕ್ಕೆ ಹಾಕಿತ್ರಿ. ಬರೀ ಒಂದು ಶೋಗ್ರಿ ಸರ್. ಆ ಒಂದು ಶೋ ಮುಗಿಸಿದ್ರೆ ನಿಮ್ಗೆ 500 ರೂಪಾಯಿ 500 ರೂಪಾಯಿ ಸಿಗೋದ್ರಿ, ಹಂಗಿತ್ರಿ. ಮತ್ ಡೈಲಿ ನಮಗ್ 100 ರೂಪಾಯಿ ಕೊಡ್ತಿದ್ರಿ ಊಟಕ್ಕೆ ಅಂತೇಳಿ. ಆ 100 ರೂಪಾಯಿದಾಗ ನಾವ ಊಟ ಮಾಡ್ತಿರ್ಕಿಲ್ಲ, ಯಾಕಂತಂದ್ರ ಊಟ ಮಾಡ್ರೆ ಮತ್ ನಾವ್ ಇರೋದ್ ಹೆಂಗ
ರೂಮ್ ಬಾಡಿ. ಸೊ ಅದಕ್ಕೆ ನಾವು ಪ್ಲಾನ್ ಮಾಡ್ಕೊಂಡ ನಾನ ಮತ್ ನನ್ನ ಫ್ರೆಂಡ್ ಚಿದಾನಂದ್ ಅಂತ ಒಬ್ಬಿದ್ರಿ, ನಾವು ಇಲ್ಲೇ ಬಿಜಾಪುರದವ. ಇಬ್ರು ಕೂಡಿ ನಮ್ದೇನು ಇಬ್ರದ್ದು ರೊಕ್ಕ ಬರ್ತಿತ್ರಲ್ಲ, ಒಂದ್ ರೂಮಿಗೆ 100-150 ರೂಪಾಯಿ ಇತ್ತು. ಇಬ್ರದ್ದು ಕೂಡಿಸಿ ನಾವು ರೂಮ್ ಕೊಡ್ತಿದ್ದು, ಊಟ ಅಂತ ನಾವು ಫ್ರೀದಾಗ ಆಕಿತ್ತು. ಮತ್ ಮ್ಯಾಗ 50 ರೂಪಾಯಿ ಉಳಿಸ್ತಿದ್ವು. ಯಾಕಂತಂದ್ರ ಇದ್ರ ನಮ್ ಸಿದ್ಧಗಂಗಾ ಮಠದಿಂದ ನಾವ್ ಇಲ್ಲಿ ಬರಾಕ್ 50 ರೂಪಾಯಿ ಚಾರ್ಜ್ ಹೋಗ್ತಿತ್ರಿ, ಬಸ್ಗ ಆಟೋಗ ಅಂತ ಹೇಳಿ. ಸೊ ಹಿಂಗ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಮಾಡ್ತಿದ್ವಿ. ಆಮೇಲೆ ಅದಾದ್ಮೇಲೆ ನಮ್ಮ ಮನ್ಯಾಗೂ ಬಾಳ ಕಿರಿಕಿರಿ ಮಾಡಿ, ಇಲ್ಲ ಏನು ಅರ್ನಿಂಗ್ ಇಲ್ಲ ಹೆಂಗ ಏನ ಅಂತಲೇ. ಅದಾದ್ಮೇಲೆ ಅದನ್ನು ಸ್ಕಿಪ್ ಮಾಡೀನ್ರಿ. ಸ್ಕಿಪ್ ಮಾಡಿ ವಾಪಸ್ ಇಲ್ಲೇ ಪಿರನವಾಡಿಗೆ ಬನ್ನಿ. ಪಿರನವಾಡಿಗೆ ಬಂದ ತಕ್ಷಣ ಒಂದು ಆಫೀಸ್ ಒಳಗಡೆ ಜಾಬ್ ಮಾಡಕತ್ತೀನಿ. ಜಾಬ್ ಆದ್ರೂ ನನ್ಗೆ ಫಿಲಮ್ ಹುಚ್ಚ ಬಾಳ್ರಿ. ಫಿಲಮ್ ಹುಚ್ಚ ಬಾಳ ಅಂತಲೇ. ಮತ್ ನಮ್ದೊಂದು ಟೀಮ್ ಇತ್ರಿ, ಏನಾರೇ ಮಾಡ್ಬೇಕು, ಶಾರ್ಟ್ ಫಿಲ್ಮ್ ಮಾಡ್ಬೇಕು, ಏನಾರ ಮಾಡ್ಬೇಕು ಅಂತೇಳಿ. ಆಯ್ತು ಏನಾರ ಮಾಡೋಣ ಅಂತೇಳಿ ನಾನು ಈಗ ಏನ ಆಫ್ಟರ್ ಕೋವಿಡ್ ಆದ ತಕ್ಷಣ ನಾನು ಸ್ಕ್ರಿಪ್ಟ್ ರೆಡಿ ಮಾಡೀನಿ 2020 ಅಂತ. ಸೊ ಭಾಳ ಚಲೋ ಸ್ಟೋರಿ ರೀ. ಅದನ್ನ ನಾವೆಲ್ಲ ಟೀಮ್ ಎಲ್ಲ ಕೂಡಿ ಡಿಸ್ಕಸ್ ಮಾಡಿ ಏನೋ ಇದನ್ನ ಬಿಗ್ ಫಿಲ್ಮ್ ಮಾಡ್ಬೇಕಂತೇಳಿ ನಾವು ಡಿಸೈಡ್ ಮಾಡಿದ್ವಿ. ಯಾಕಂತಂದ್ರ ಆ ತರ ನಮಗೆ ಆಶ್ವಾಸನೆ ಕೊಟ್ಟಿದ್ರು ಎಲ್ಲಾರು ಮಾಡೋಣ. ಮತ್ತು ಇನ್ವೆಸ್ಟ್ಮೆಂಟ್ ಮಾಡಕ್ಕೂ ಕೂಡ ಕೆಲವೊಬ್ರು ರೆಡಿ ಆಗಿದ್ರು. ಎಲ್ಲ ರೆಡಿ ಮಾಡಿದ್ವಿ. ಬಟ್ ಅದನ್ನು ಹಂಗ ಫಸ್ಟ್ ಶೆಡ್ಯೂಲ್ ಏನೋ ಶೂಟ್ ಮಾಡಿದ ತಕ್ಷಣ ಹೆಂಗ ಆಗತೈತಿ, ಒಮ್ಮೆ ನಾವ್ ಏನೋ ಗೊತ್ತಿಲ್ದನ ದೊಡ್ಡ ಫಿಲ್ಮ್ ಮಾಡತ್ತೇವಪ್ಪ ಅಂತಂದ್ರ ಅದು ಸಣ್ಣ ಮಾತಲ್ರಿ. ಬಟ್ ಆದ್ರೂ ಪ್ರಯತ್ನ ಮಾಡಿದ್ವಿ. ಬಟ್ ಹೆಂಗಾಕೈತಿ, ಈಗ ನಾವ್ ಇಲ್ಲಿ ಕೂತಿದ್ದೇವ ಅಂತಂದ್ರ ನಾವ್ ಇಬ್ರು ಚಲೋ ಅದೇವಿ. ಅದ್ ಹೋಗ್ತಾ ನಮ್ ಜೋಡಿ ಏನ್ ಇರ್ತಿರ್ತಾರಲ್ಲ, ಟೀಮ್ ಹೊಡ್ಯಾಕತ್ತಿತ್ರಿ. ಟೀಮ್ ಹೊಡ್ಯಾಕತ್ತಿತ್ತು. ಮತ್ತದ ಪ್ರತಿಯೊಬ್ಬಗೂ ಹೆಂಗ್ರಿ, ಈಗ ಮನ್ಯಾನ ನಮ್ ಜೊತೆಗಿದ್ ಮನ್ಯಾನವ್ರನ್ನ ಈಗ ನೋಡ್ ಮೊದ್ಲಿಂದ ಮಗ ಆಕ್ಟರ್ ಆಗ್ಬೇಕಂದ್ರೆ ಸಪೋರ್ಟ್ ಮಾಡ್ರ. 2 ದಿವಸ ಸಪೋರ್ಟ್ ಮಾಡ್ತಾರ್ರಿ. ಒಂದ್ 3 ತಿಂಗಳು ಅಷ್ಟ ಎಲ್ಲಾರ್ದು ಅಷ್ಟೇ ಇರ್ತೈತೆ. ಬಟ್ ನನಗ್ ಗೊತ್ತ ನಾ ಏನಾರೇ ಮಾಡ್ತೇನೆ ಅಂತ ಹೇಳಿ. ಬಟ್ ಇಲ್ಲ, ಯಾಕಂತಂದ್ರೆ ಈ ಕಡೆ ಫಿಲ್ಮ್ ಮಾಡಕ್ ರೊಕ್ಕನೂ ಬೇಕು. ರೊಕ್ಕದ ವಿಷಯದಾಗೂ ಸ್ವಲ್ಪ ಕೆಲವೊಂದು ಸಮಸ್ಯೆ ಅದಕ್ಕೆ ನಾ ಏನ್ ಪ್ಲಾನ್ ಮಾಡೀನಿ, ಇಲ್ಲ ಇದಕ್ಕೊಂದ್ ಸ್ವಲ್ಪ ಗ್ಯಾಪ್ ಕೊಡೋನು, ಇಲ್ಲಾಂದ್ರೆ ಒಂದ್ ಕಡೆ ಜಾಸ್ತಿ ಸ್ಯಾಲ್ರಿ ಇರೋ ಕೆಲಸ ಮಾಡ್ತೇನೆ. ಸೊ ಆ ಸ್ಯಾಲ್ರಿದಾಗ ಒಂದ್ ಇಂತಿಷ್ಟು % ನಾ ಈ ಫಿಲ್ಮ್ಗ ಅಂತ ತೆಗೆದಿಟ್ಟ, ಆಮೇಲೆ ಒಂದ್ ಸ್ವಲ್ಪ ಟೈಮ್ ತಗೊಳ್ಳೋನು, ಆಮೇಲೆ ಮಾಡೋಣ ಅಂದ ತಕ್ಷಣ ಏನಾಯ್ತ್ರಿ, ಈ ಬೆಂಗಳೂರು ಒಳಗಡೆ ಈ BBMP ಅಂತ ಒಂದು ಜಾಬ್ ಬಂತ್ರಿ. ಪೇಪರ್ ಒಳಗಡೆ ಆಡ್ ಕೊಟ್ಟಿದ್ರು. ಅದನ್ನ ಆಡ್ ನೋಡಿ ನಾ ಜಾಬ್ ಹೋಗ್ಬೇಕಂತ ಫಿಕ್ಸ್ ಆಗಂತಲೇ ಏನ್ ಮಾಡಿರಿ, ನಮ್ 2020 ಟೀಮ್ದಾಗ ಏನಿದ್ರಲ್ಲ, ಇಬ್ರು 3 ಮಂದಿ ಹುಡುಗರು, ಇಲ್ಲ ನೀವ್ ಒಬ್ಬರೇ ಹಾಕೊಂತೀರಿ, ನಾವು ಎಲ್ಲಾರು ಫಿಲಮ್ಸ್, ಯಾಕಂತಂದ್ರೆ ಎಲ್ಲಾರು ಹಂಗ ಇರಂಗಿಲ್ರಿ, ನಾವು ಎಲ್ಲಾರು ಸಪೋರ್ಟ್ ಮಾಡ್ತೀವಿ, ನಾವು ನಿಮ್ ಜೋಡಿ ಜಾಬ್ ಮಾಡ್ತೀವಿ, ಜಾಬ್ ಮಾಡೇ ಸ್ವಲ್ಪ ಏನ್ರಿ ಎಲ್ಲಾರು ಕೂಡಿ ಇಂತಿಷ್ಟು ಅಂತ ನಾವು ಸೇವಿಂಗ್ ಮಾಡೋಣ, ಈ ಫಿಲಮ್ ಮಾಡೋಣ ಅಂತ ಹೇಳಿ ಎಲ್ಲಾರು ಕೂಡಿ ಹೋದ್ವಿ ರೀ. ಫಸ್ಟ್ ನಾ ಒಬ್ಬ ಹೋದಿನ್ರಿ ಬೆಂಗಳೂರಿಗೆ ಹೋದ ತಕ್ಷಣ ಹೆಂಗಾಗೈತಿ, ಬೆಂಗಳೂರಿಗೆ ಹೋಗಕ್ಕೂ ರೊಕ್ಕ ಹಾಕಿಲ್ರಿ ಆಗಿನ ಟೈಮ್ದಾಗ. ನನಗ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ದಾಗ ಟಿಕೆಟ್ ಇಲ್ದ ಹೋದಿನ್ರಿ. ಇಲ್ಲಿಂದ ಬೆಂಗಳೂರಿಗೆ ಹೋದ್ನಿ. ಟಿಕೆಟ್ ರೊಕ್ಕ ಹಾಕಿಲ್ರಿ. ಮನ್ಯಾಗ ನಂಗೆ ರೊಕ್ಕ ಕೊಡ್ತಿರ್ಕಿಲ್ಲ, ನಂಗೆ ಕೇಳಾಕ ಆಗ್ತಿರ್ಕಿಲ್ರಿ. ಟಿಕೆಟ್ ಇಲ್ದ ಹೋದ್ನಿ. ಆಮೇಲೆ ಅಲ್ಲಿ ಹೋದ ತಕ್ಷಣ ಹೇಳ್ಬೇಕಪ್ಪ ಅಂತಂದ್ರ ಬೆಂಗಳೂರಿಗೆ ರೀಚ್ ಆದ್ನಿ. ಬಟ್ ನಾ ಮೆಜೆಸ್ಟಿಕ್ ಇಂದ ಅವ್ರ ಆಫೀಸ್ಗೆ ರೀಚ್ ಆಗ ನನ್ನ ಕಡೆ ಬಸ್ ಚಾರ್ಜ್ ಬೇಕ್ರ, ಅದು ರೊಕ್ಕ ಇರಕ್ಕಿಲ್ರಿ. ಬಸ್ ಚಾರ್ಜ್ ಒಂದ್ ಸೈಡ್ ಇಡ್ರಿ. ಅಲ್ಲಿ ಹೋದ ತಕ್ಷಣ ಈಗ ಬೆಳಗ್ಗೆ ಏನೋ ಈಗ ಫ್ರೆಶ್ ಬೇಕಿರಲ್ಲ, ಫ್ರೆಶ್ ಆಗ್ಬೇಕಂದ್ರೆ ನನ್ನ ಕಡೆ ರೊಕ್ಕ ಬೇಕ್ರಿ, 50 ರೂಪಾಯಿನೂ ಬೇಕು, ಅದು ಇಲ್ಲ ನನ್ನ ಕಡೆ. ಫೋನ್ ಒಂದಿತ್ರಿ, ಫೋನ್ ಇರಂತ್ಲೆ. ಆಮೇಲೆ ಏನ್ ಹೆಂಗ್ ಮಾಡ್ಲಿ, ಮತ್ ನಂಗೆ ಯಾರಿಗೂ ಹೇಳ್ಕೊಳಕ್ ಆಗ್ತಿರ್ಕಿಲ್ರಿ. ಸೊ ಆ ಟೈಮ್ದಾಗ ನನ್ಗ ಒಬ್ಬಾಕಿ ಗರ್ಲ್ ಫ್ರೆಂಡ್ ಇದ್ರಿ, ಹೆಸರು ಹೇಳಂಗಿಲ್ಲ ನಾನು. ಆಗಿನ ಟೈಮ್ದಾಗ ನನ್ಗೆ ಯಾರಿಗೆ ಹೇಳ್ಕೊಬೇಕಂತ ಗೊತ್ತಾಗ್ತಿರ್ಕಿಲ್ಲ. ಅಂಡ್ ಹಿಂಗ ಆಗತೈತೆ ಅಂತ ಜಸ್ಟ್ ಮೆಸೇಜ್ ಮಾಡಿದ್ನಿ. ಮೆಸೇಜ್ ಮಾಡಿದ ತಕ್ಷಣ ಆಕಿ ಎಲ್ಲಿಂದನೂ ಅಡ್ಜಸ್ಟ್ ಮಾಡಿ ಒಂದು 500 ರೂಪೀಸ್ ಹಾಕಿಟ್ರಿ ನನಗೆ. ಸೊ ಅದಾಗಂತಲೇ ನನ್ನ ಲೊಕೇಶನ್ ರೀಚ್ ಆದ ತಕ್ಷಣ ಎಲ್ಲ ಅವ್ರ ಜಾಬ್ ಬಗ್ಗೆ ಹೇಳಿದ್ರು ನನಗೆ. ಅದೊಂದು BBMP ಅವ್ರ ಟೆಂಡರ್ದಾಗ ಕೆಲಸ ಮಾಡತ್ತಿದ್ರಿ ಅವ್ರು. ಅಲ್ಲಿ ಒಂದ್ ಸ್ವಲ್ಪ ಒಂದ್ ವಾರ ಕೆಲಸ ಮಾಡೀನಿ. ಅವ್ರು ನನ್ನ ಪರ್ಫಾರ್ಮೆನ್ಸ್ ನೋಡಿ ನನಗೆ ಸೂಪರ್ವೈಸರ್ ಪೋಸ್ಟ್ ಕೊಟ್ರಿ. ಸೂಪರ್ವೈಸರ್ ಪೋಸ್ಟ್ ಕೊಡಂತಲೇ ನಾನು ಹುಡುಗರ್ನೆಲ್ಲ ಕರೆಸ್ಕೊಂಡಿ. ಬಟ್ ನಮ್ದೇನು ಕಾಂಟ್ರಾಕ್ಟರ್ ಇದ್ದಲ್ಲ, ಅವಂದ ಮತ್ತಿ ಮೇನ್ ಕಾಂಟ್ರಾಕ್ಟರ್ ಅಂದ್ರೆ BBMP ಮೇನ್ ಕಾಂಟ್ರಾಕ್ಟರ್ ಇರ್ತಾರಲ್ಲ, ಅವ್ರೊಳಗಡೆ ಏನೋ ಮನಸ್ತಾಪ ಆಗಂತಲೇ ನಮ್ಮ ಮ್ಯಾಗಿನ ಅವ್ರ ಲೆಫ್ಟ್ ಆಗಿಬಿಟ್ರಿ. ಬಟ್ ಹೆಂಗಿರ್ತೈತ್ರಿ, ನಮ್ ಟೀಮ್ ವರ್ಕ್ ಭಾಳ ಚಲೋ ಇತ್ತು. ಅದಕ್ಕ ನಮ್ ಮ್ಯಾಗಿನವ್ರು ಏನ್ ಮಾಡ್ರು, ಡೈರೆಕ್ಟ್ ನಾನು ಕಾಂಟ್ಯಾಕ್ಟ್ ಮಾಡ್ರ, ಇಲ್ಲ ಈ ಕೆಲಸ ನೀವ ಮಾಡ್ಕೊಂಡ್ ಹೋಗ್ರಿ, ನಿಮ್ ಕಡೆ ಚಲೋ ಕೆಪಾಸಿಟಿ ಐತಿ, ನಿಮ್ಗೆ ಏನ್ ಬೇಕು ಫೈನಾನ್ಷಿಯಲ್ ಸಪೋರ್ಟ್ ನಾವು ಮಾಡ್ತೇವಿ ಅಂತ ಹೇಳಿ ಮೇನ್ ಇದ್ದವ್ರು ನಿಮಗೆ ಡೈರೆಕ್ಟ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರಿ. ಕೆಲಸದ ಜವಾಬ್ದಾರಿ ನನ್ನ ಮೇಲೆ ಕೊಟ್ರು. ಡೈರೆಕ್ಟ್ ನನಗೆ ಕಾಂಟ್ಯಾಕ್ಟ್ ಮಾಡಂತಲೇ ಏನ್ ಮಾಡಿದ್ನಿ ನೋಡ್ರಿ. ಈಗ ಆಕ್ಚುಲಿ ಹೇಳ್ಬೇಕಂತಂದ್ರ ಆ ಕೆಲಸ ಇದ್ದಿದ್ದ ಟೋಟಲಿ 25 crore ಟೆಂಡರ್ ರೀ. ಅದು 25 crore ಟೆಂಡರ್. ಇವತ್ತು 0% ಮೇಲೆ ಕೊಡತಾರ ಅಂತಂದ್ರ ಸ್ಟಾರ್ಟಿಂಗ್ ನಂದು ಏನ್ರ ಬೇಕಾಕೈತ್ರಿ. ಅದಕ್ಕೆ ಆಯ್ತು ಎಲ್ಲಾ ಅಗ್ರಿಮೆಂಟ್ ಮಾಡ್ಕೊಂಡ್ರು. ಇಲ್ಲ ನಾ ಡೈರೆಕ್ಟ್ ಆಗಿ ಹೇಳಿದ್ರಿ, ನನ್ನ ಕಡೆ ಅಂತೂ ₹1 ಇಲ್ಲ, ನೀವೇನ್ ಕೆಲಸ ಕೊಡ್ತೀರ ಅದನ್ನ ನಾ ಮಾಡಬಲ್ಲೆ, ಇಲ್ಲ ಇಷ್ಟು ಕರ್ಕೊಂಡ್ ಬರ್ತೀನಿ, ಅವ್ರ ಕಡೆಯಿಂದ ಏನ್ ಕೆಲಸ ಮಾಡಿಸ್ಬೇಕು ಅದನ್ನ ಮಾಡಿಸ್ತೇನೆ. ಅದನ್ನು ಹೊರತಾಗಿ ನನ್ನ ಕಡೆಯಿಂದ ಏನ್ ಆಗಂಗಿಲ್ಲ ಅಂತಲೇ. ಇಲ್ಲ ಫೈನಾನ್ಷಿಯಲ್ ಏನೈತಿ, ನಿಮ್ಗೆ ಡೈಲಿ ಊಟ ಆಗಿರ್ಬೋದು, PG ಇರಾಕ್ ರೂಮ್ ಆಗಿರ್ಬೋದು, ಎಲ್ಲ ನಾವೇ ವ್ಯವಸ್ಥೆ ಮಾಡ್ತೇವಿ, ನೀವು ಕಂಟಿನ್ಯೂ ಮಾಡ್ರಿ ಅಂತಲೇ
ಆಮೇಲೆ ಹೆಂಗಂದ್ರೆ ಎಲ್ಲ ನನ್ನ ಕೈಯಾಗ ಬಂದೈತೆ ಅನ್ನತ್ಲೆ ನಾ ಏನ್ ಮಾಡೀನಿ ನಮ್ಮ ಹುಡುಗರು ಯೂಸ್ ಆಗ್ಲಿ ಅಂತ ಹೇಳಿ ಸಪೋಸ್ ಇಲ್ಲಿ ಬೆಳಗಾವ್ದಾಗಿರೋ ಕೆಲವೊಬ್ರು ನಮ್ಮ ಹುಡುಗರಿಗೆಲ್ಲ ಕರೆಸ್ಕೊಂಡೆ ಹಿಂಗ ಕೆಲಸ ಬಂದೈತಿ ಟೀಮ್ ಕೂಡ ಕೆಲಸ ಮಾಡೋಣ ಅಂತಲೇ. ಬಟ್ ಹೆಂಗಾಗಿತ್ತು ಸರ್ ಸ್ಟಾರ್ಟಿಂಗ್ ಅಲ್ಲೆಲ್ಲಾರು ಯಾಕಂತಾರ ಗೊತ್ತಿಲ್ದಿರೋ ಊರಾಗ ಸರ್ ನಂಗೆ ರೊಕ್ಕ ಕೊಡತಾರ ಅವ್ರ ಆ ರೊಕ್ಕ ಯೂಸ್ ಮಾಡ್ಕೋಬೇಕಾದ್ರು ಯೂಸ್ ಹೆಂಗ್ ಮಾಡ್ಕೋಬೇಕಂತಾರ ಗೊತ್ತಿಲ್ದಿರೋ ಊರಾಗ ನಮ್ ಜೋಡಿ 10-15 ಮಂದಿ ಅದಾರ ಎಲ್ಲರಿಗೂ ಇರಾಕ್ ನಾ ವ್ಯವಸ್ಥೆ ಮಾಡ್ಬೇಕು. ಅವರೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿ ಬಂದ ಅವರೆಲ್ಲ ನನ್ನ ಮೇಲೆ ಡಿಪೆಂಡ್ ಆಗಿ ಬಂದಾರ. ಸೊ ಹಾಗೆ ಮತ್ ಅದ್ರ ಮ್ಯಾಗ ಎಸ್ಪೆಷಲಿ ಕೆಲವೊಬ್ರು ಲೇಡೀಸು ಬಂದಿದ್ರು. ಸೊ ನನಗ ಪೇಮೆಂಟ್ ಬಂದಿದ್ದ ರಾತ್ರಿ 8-8:30 ಪೇಮೆಂಟ್ ಬಂತ್ರಿ ನನಗ. ನಿಮಗೆ ಇರಾಕ ನಾವು PG ಏನೈತ್ಲಾ ಇವತ್ತು ನಾ ನಿಮ್ಗೆ ಇಂತಿಷ್ಟು ಅಡ್ವಾನ್ಸ್ ಹಾಕಿದೆ, 2 ಲಕ್ಷ ರೂಪಾಯಿ ಹಾಕಿದ್ರಿ ನನಗೆ ಹಾಕಂತ್ಲೆ. ಆಮೇಲೆ ನಮಗ್ PG ಸಿಗತ್ತಿಲ್ರಿ, 15 ಮಂದಿಗೆ ಒಮ್ಮೆ ರೂಮ್ ಸಿಗ್ಬೇಕಂದ್ರೆ ಎಲ್ಲಿ ಸಿಗ್ಬೇಕ್ರಿ? ಅದಕ್ಕೆ ನಾವೆಲ್ಲಾ ಕೂಡಿ ಒಂದೊಂದ್ ಗಲ್ಯಾಗ ಹುಡುಕಾಡ್ಕೊಂಡ್ ಬಂದು ರಾತ್ರಿ 12-1 ಗಂಟೆ ಆಗಿತ್ತು. ಅವಾಗ ಒಂದ್ ಕಡೆ ನಮಗೆಲ್ಲ ಇರಾಕ ಒಂದ್ PG ಸಿಕ್ತ, ಲೇಡೀಸ್ಗೊಂದ ಜೆಂಟ್ಸ್ಗೊಂದ. ಯಾಕಂದ್ರ ಬಟ್ ಅವತ್ ರಾತ್ರಿ ನಾವೆಲ್ಲಾರು ಇಂಥ ಪ್ರಪಂಚ ನೋಡಿದ್ವಿಪ್ಪ ಅಂತಂದ್ರ ಏನ್ ಗೊತ್ತಿಲ್ದಾರ ಊರಾಗ್ರಿ ಹೆಂಗ್ ತಿರ್ಗಾಡ್ಬೇಕು ನಾವ. ಅದಾದ್ಮೇಲೆ ಎಲ್ಲೋ ಆಯ್ತಿದ್ವಿ, ಆಯ್ತಪ್ಪ ಹೆಂಗಾದ್ರು ಮಾಡಿ ದಡ ಹತ್ತಿದ್ವಿ, ನಾಳೆಯಿಂದ ನಮ್ ಲೈಫ್ ಚೇಂಜ್ ಆಕೈತೆ ಅನ್ಕೊಂಡ್ ನಾವೆಲ್ಲಾರು ಆ ಮೆಂಟಾಲಿಟಿಲಿ ನಾವ್ ಕೆಲಸ ಮಾಡ್ಕೊಂಡಿದ್ವಿ. ಬಟ್ ಮಾರ್ನಿಂಗ್ ಏನಾಯ್ತಪ್ಪ ಅಂತಂದ್ರ ನನ್ ಜೋಡಿ ಬಂದಾರಾಗ ಇಲ್ಲ ರವಿ ಬಂದ್ 1ನೇ ದಿನಕ್ಕನ ಹಿಂಗಾತು, ನಾಳಿಂದ ಹೆಂಗ್ ಪರಿಸ್ಥಿತಿ ಆಗ್ಬಾರ್ದು. ಕೆಲವೊಬ್ರು ಹೋಪ್ ಕಳ್ಕೊಂಡ್ಬಿಟ್ರು. ಹೋಪ್ ಕಳ್ಕೊಂಡ್ಬಿಡ ಅಂತಲೇ ದೆನ್ ಹೆಂಗ ಜೊತೆಲಿದ್ದಾರ ಎಷ್ಟು ಸಪೋರ್ಟ್ ಮಾಡ್ತಾರಲ್ಲ ಅಷ್ಟು ನಾವ್ ಆಕ್ಟಿವ್ ಇರ್ತೀವಿ ಸರ್ ಅಲ್ವಾ. ಸೊ ಅವಾಗ ಹೋಪ್ ಕಳ್ಕೊಳಂತಲೇ ಕೆಲವೊಂದು ಆಯ್ತು. ಮತ್ತೆ ಯಾಕಂದ್ರೆ ನಾರ ಏನ್ ಮಾತಾಡ್ಲಿರಿ ಅವಾಗ ಕೆಲವೊಬ್ರು ಫಸ್ಟ್ ಡೇನ ಒಂದ್ 2-3 ಮಂದಿ ಸ್ಕಿಪ್ ಆದ್ರಿ ನಮ್ ಟೀಮ್ ನಂದ. ಸ್ಕಿಪ್ ಆಗಂತಲೇ ಮತ್ತೊಂದ್ ಏನಂತಂದ್ರ ನಮ್ ಕಡೆ ಏನ್ ಬಜೆಟ್ ಬಂದೈತಲ್ಲ ಆ ಬಜೆಟ್ದಾಗ ಇಂತಿಷ್ಟು ಮಂದಿ ಇಂತಿಷ್ಟು ಅಂತೇಳಿ ನಾ ವರ್ಕ್ ಪ್ಲಾನ್ ಮಾಡ್ಕೊಂಡಿದ್ದೆ. ನಂಗೆ ಮ್ಯಾಗಿನವ್ರಿಗೂ ಆನ್ಸರ್ ಮಾಡ್ಬೇಕ ಅದನ್ನ ಅನ್ಕೊಂಡ್. ಬಟ್ ಕೆಲವೊಬ್ರು ನನ್ ಕೈ ಬಿಟ್ಟಿಲ್ರಿ ಆಗಿನ ಟೈಮ್ದಾಗ, ಸಪೋರ್ಟ್ ಆಗಿ ನಿಂತ್ರು. ಇಲ್ ರವಿ ಏನ ಆಗ್ಲಿ ನಾವ್ ನಿನ್ ಜೋಡಿ ಅದೀವಿ, ಇದನ್ನ ತಗೊಂಡಿದಿಲ್ಲ ನೀನು ಮಾಡೋಣ ಅಂತ ಹೇಳಿ ಮಾಡ್ಕೊಂಡು ಹೋದು. ಕೆಲಸ ಬಾಳ್ ಮಾಡ್ಕೊಂಡು ಹೋದು. ಅಲ್ಲಿ ಬರೋ ಅರ್ನಿಂಗ್ದಾಗ ಚಲೋ ದಿವ್ಸ ವಾರಕ್ಕಿಲ್ಲ ಅಂತಂದ್ರು ಚಲೋ 1 ಲಕ್ಷ 2 ಲಕ್ಷ ರೂಪಾಯಿ ಅರ್ನಿಂಗ್ ಆಕೈತ್ರಿ ಎಲ್ಲಾರ್ಗು ಪೇಮೆಂಟ್ ವೀಕ್ಲಿ. ವೀಕ್ಲಿ ರೀ. ಅಷ್ಟ ಏನ್ ಕೆಲಸ ಇತ್ತು ಸರ್? ವರ್ಕ್ ಬಂದ್ಬಿಟ್ಟು ಈ BBMP ವೋಟರ್ ID ವೆರಿಫಿಕೇಶನ್ ಅಂತ ಸರ್ವೆ ಮಾಡೋದಿತ್ರಿ. ಸರ್ವೆ ಮಾಡೋ ಎಷ್ಟು ವೋಟರ್ಸ್ ಅದಾರ ಅಂತ. ವೋಟರ್ಸ್ ಅಷ್ಟ ನಾನ್ ಆಗಿರ್ಬೋದು ಆ ಪರ್ಟಿಕ್ಯುಲರ್ ವಾರ್ಡ್. ನಮ್ಗೆ ಕೆಲವೊಂದು ವಾರ್ಡ್ ಕೊಟ್ಟಿದ್ರೆ ಅಲ್ಲಿ ನಾವು ಟೀಮ್ ತಗೊಂಡ್ ಎಲ್ಲಾರ ಕಡೆ ಮಾಡಿಸ್ಬೇಕಂತ. ಡೈಲಿ ಅವ್ರು ಎಷ್ಟು ಮಾಡ್ತಾರೋ ಏನಿಲ್ಲ, ಎಷ್ಟು ಮನಿ. ಇಟ್ಸ್ ಲೈಕ್ ಫೀಲ್ಡ್ ವರ್ಕ್ ಇದ್ದಂಗೆ. ಎಸ್ ಫೀಲ್ಡ್ ವರ್ಕ್ ಇತ್ತು ಸರ್. ಫೀಲ್ಡ್ ವರ್ಕ್ ಇತ್ತು, ಹಂಗ್ ಮಾಡ್ತಿದ್ವಿ. ಬಟ್ ಮತ್ತೆಲ್ಲ ನಮಗ ಅಲ್ಲಿಂದ ಪ್ರೆಸೆಂಟ್ ಏನ್ ಅಧಿಕಾರಿಗಳು ಇದ್ರಲ್ಲ ಅವ್ರೆಲ್ಲಾರು ಸಪೋರ್ಟ್ ಮಾಡ್ತಿದ್ರಿ. ಸಪೋರ್ಟ್ ಮಾಡ್ತಾ ಇನ್ನೇನ ಒಂದ್ ತಿಂಗಳು ಚಲೋ ನಡೀತ್ರಿ ಕೆಲಸ. 1 ತಿಂಗಳು ಚಲೋ ನಡೀತು ಕೆಲಸ. ಆಮೇಲೆ ಚಲೋ ಅರ್ನಿಂಗ್ ಆಗತ್ತಿತ್ತು. ಅದಾದ್ಮೇಲೆ ನಮಗೆಲ್ಲೋ ಅದು ಹಿಂಗ ಟಿವಿ ನೋಡ್ಕೊತ ಕೂತಿದ್ದು ಮೊಬೈಲ್ದಾಗ ನ್ಯೂಸ್ ಬಂತು, BBMP ವೋಟರ್ ID ಹಗರಣ ಅಂತ. ನಮ್ ಜೋಡಿ ಎಂತ ಹಗರಣ ನಡೆಯತ್ತೈತೆ ಅಂದ್ರೆ ನಂಗೆ ಶಾಕ್ ಆತ್ರಿ ಸಡನ್ ಆಗಿ. ಅದ್ರಾಗ ನೀವು ಅದ್ರಿ, ನಾನು ಅದೇನತ್ರಾಗ ಅದು ನನಗ್ ಕೊಟ್ಟಾರ. ಆಗಿನ ಟೈಮ್ದಾಗ ಮ್ಯಾಗಿನಾರೆಲ್ಲ ಸ್ವಿಚ್ ಆಫ್ ರೀ. ಅಂಡ್ ಮತ್ ಈಗ ನನ್ ನಂಬಿ ಬಂದಾಗ ನಾ ಏನ್ರ ಸೇಫ್ ಮಾಡ್ಬೇಕಲ್ಲ. ಆಲ್ರೆಡಿ ನೀವಂತ ಒಂದಿಷ್ಟು ಮಂದಿ ಗುರ್ತಾಗ್ಬಿಟ್ಟೈತಿ. ಗುರ್ತಾಗಿಬಿಟ್ಟಿದ್ನಿ ಸರ್ಕಲ್. ಎಸ್ ಗೊತ್ತಾಗ್ಬಿಟ್ಟಿದ್ನಿ. ಬಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಮತ್ ಮ್ಯಾಗಿನಾರೆಲ್ಲ ನೋ ಕಾಂಟ್ಯಾಕ್ಟ್. ಅಂಡ್ ನನ್ ಕಡೆ ಒಂದ್ ಸ್ವಲ್ಪ ಅಮೌಂಟ್ ಇತ್ತು. ಆಕ್ಚುಲಿ ಆ ಅಮೌಂಟ್ ಏನ್ರ ಸ್ವಲ್ಪ ಮನಿಗ್ ಒಯ್ಬೇಕು. ನಾ ಮನಿಗ್ 1 ರೂಪಾಯಿನೂ ಕಳಿಸಿರ್ಕಿಲ್ರಿ ಸ್ಟಾರ್ಟಿಂಗ್ ಹೋದಾಗ. ಯಾಕಂತ ಫಸ್ಟ್ ನಾ ಅಲ್ಲಿ ನನ್ ಜೊತೆ ಇದ್ದಾಗ ಇದ ಮಾಡ್ಬೇಕು, ನಾ ಫಸ್ಟ್ ಫಿಟ್ ಆಗ್ಬೇಕಂತ ಅನ್ಕೊಂಡು ಒಂದ್ ಸ್ವಲ್ಪ ಸೇವಿಂಗ್ ಮಾಡ್ಕೊಂಡಿದ್ನಿ ರೀ. ಆಮೇಲೆ ಇಲ್ಲ ನನಗ ಮತ್ತೆ ಅಲ್ಲಿ ನಂಗೆ ಬೆಂಗಳೂರು ಒಳಗಡೆ ಬಿಸ್ನೆಸ್ ಡೆವಲಪ್ ಮಾಡ್ಬೇಕಂತ ಭಾಳ ಇತ್ರಿ. ನನ್ ಟೀಮ್ ನಂಗೆ ಕಳ್ಕೊಳ್ಳೋದು ಇಷ್ಟ ಇರಾಕಿಲ್ಲ. ಅದಕ್ಕೆ ನಾ ಏನ್ ಮಾಡೀನಿ, ಇಲ್ಲ ಎಲ್ಲರಿಗೂ ಸ್ವಲ್ಪ ಮೋಟಿವೇಶನ್ ಮಾಡಿ ಅದೇ ಅವತ್ತ ನೈಟ್ ಒಂದು TT ಮಾಡಿದ್ವಿ ರೀ ಅಲ್ಲಿ. ನನ್ ಜೋಡಿ ಇಲ್ಲ ಅಂತಂದ್ರು ಒಂದ್ 16-17 ಜನ ಇದ್ರು. ಎಲ್ಲರಿಗೂ ಒಂದು TT ಮಾಡ್ಕೊಂಡ ನಾವು ಅವ್ರ ಮೈಂಡ್ದಾಗ ಏನು ಬರಬಾರ್ದು, ಇಲ್ಲಿ ಏನ್ ನಡೆಯತ್ತದನ್ನು ಒಟ್ಟು ಎಲ್ಲಾರು ಮರಿಬೇಕು ಅಂತ ಹೇಳ ಎಲ್ಲರಿಗೂ ಸಿಗ್ಬಾರ್ದು ಮತ್ ಅವ್ರ ಮೈಂಡ್ದಾಗ ಏನು ಬರಬಾರ್ದು ಅನ್ನೋದು ಉದ್ದೇಶ ಇಟ್ಕೊಂಡ ನಾವೆಲ್ಲ ಆಲ್ ಓವರ್ ಕರ್ನಾಟಕ ಟ್ರಿಪ್ ಮಾಡಿದ್ವಿ. ನಂದೇನ್ ಆ ಟೈಮ್ದಾಗ ಈಗ ತಿಳ್ಕೊಡ್ರಿ, ನನ್ ಕಡೆ ಏನ್ ಸೇವಿಂಗ್ ಇತ್ತಲ್ಲ ಎಲ್ಲಾ ಸೇವಿಂಗ್ ಹಾಕಿ ಟ್ರಿಪ್ ಮಾಡಿದ್ವಿ. ಅಂದ್ರೆ ನೀವ್ ಎಲ್ಲೂ ಸಿಗಬಾರ್ದು ಅಂತ ಹೇಳಿ. ಎಲ್ಲೂ ಸಿಗಬಾರ್ದು. ನಾ ಸಿಕ್ಕರ್ ನಡೀತದ ಸರ್, ನಾ ಫೇಸ್ ಮಾಡ್ತೇನಿ. ನನ್ ಜೋಡಿ ಸಮಸ್ಯೆ ಆಗಬಾರ್ದು. ಬಟ್ ಅಲ್ಲಿ ಟ್ರಿಪ್ ಆದ ತಕ್ಷಣ ಸ್ವಲ್ಪ ಎಲ್ಲಾರ್ದು ಮೈಂಡ್ ಇದಾದ ತಕ್ಷಣ ಎಲ್ಲಾರನು ಅವ್ರವ್ರ ಊರಿಗೆ ಕಳಿಸಿ ಅಂಡ್ ನಾ ವಾಪಸ್ ಬೆಂಗಳೂರಿಗೆ ಬನ್ನಿ. ನನಗೂ ಸ್ಟೇಷನ್ ಕರೆದ್ರು, ಸ್ವಲ್ಪ ಎನ್ಕ್ವೈರಿ ಮಾಡಿದ್ರು. ಬಟ್ ಆಲ್ರೆಡಿ ಮ್ಯಾಗಿಂದ ಎಲ್ಲ ಹೆಂಗ್ ದೊಡ್ಡವ್ರು ಇರ್ತಾರ್ರಿ ಸರ್, ಎಲ್ಲ ಮುಗಿಸಿ ಬಿಡ್ತಾರ್ರಿ ಅದನ್ನ. ಮುಗಿತು. ಬಟ್ ಆ ವರ್ಕ್ ಏನೋ ಕ್ಲೋಸ್ ಆತ. ಬಟ್ ಅದಾದ್ಮೇಲೆ ಮತ್ತೇನ್ರ ಮಾಡ್ಬೇಕು. ಯಾಕಂತಂದ್ರ ಇಲ್ಲಿ ಅಲ್ಲಿ ಆಲ್ರೆಡಿ ಹಗರಣ ಅಂದ್ರೆ ಏನ್ ನಡೆದಿತ್ತು ಅದು ಸರ್? ನನಗ್ ಅದ್ರ ಬಗ್ಗೆ ನನಗೆ ಇನ್ನ ಕ್ಲಾರಿಟಿ ಇಲ್ಲ. ನಾವೇನ್ ಮಾಡ್ತಿದ್ವಿ, ನಮ್ಗೊಂದು ಅಪ್ಲಿಕೇಶನ್ ಕೊಟ್ಟಿದ್ರು. ಆ ಅಪ್ಲಿಕೇಶನ್ ಒಳಗಡೆ ವೋಟರ್ಸ್ ಎಷ್ಟ ನಾನ್ ವೋಟರ್ಸ್ ಎಷ್ಟ ಅಂತ ನಾವು ಜಸ್ಟ್ ಎಂಟ್ರಿ ಮಾಡ್ತಿದ್ವಿ. ಬಟ್ ಅದಾದ್ಮೇಲೆ ಇಲ್ಲ ನಾವ ಈ ಇದ್ದಿತ್ತು ಈ BJP ವೋಟರ್ಸ್, ಕಾಂಗ್ರೆಸ್ ವೋಟರ್ಸ್, ಹಂಗ ಅರ್ಧ ಮಂದಿನ BJP ವೋಟರ್ಸ್ ಇದ್ದಾರ ಡಿಲೀಟ್ ಮಾಡತ್ತೀವಿ.
ಹಿಂಗ್ ಕಾಂಗ್ರೆಸ್ ಹೊಡ್ರ ನೋಡ್ಸಾತೀವಿ ಏನೋ Manipulate ಮಾಡತ್ತೀರಿ. ಎಸ್ ಏನೋ ಮಿಸ್ಕಮ್ಯುನಿಕೇಶನ್ ಅಂತ ಹೇಳಿ ಬಟ್ ಅದು ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ ಬಟ್ ನಮ್ಮ ನಾವು ಮಾಡ್ತಿರೋ ಕೆಲಸದಾಗಂತೂ ಅದೇನೋ ಇರಾಕಿಲ್ರಿ ಅದ್ರ ಬಗ್ಗೆ ನನ್ಗೆ ಇನ್ನಾದ್ರೂ ಹೇಳ್ತೀನಿ ಕ್ಲಾರಿಟಿ ಇಲ್ರಿ. ನಿಮ್ಗೆ ಜಸ್ಟ್ ಒಂದು ಅಪ್ಲಿಕೇಶನ್ ನಮಗೇನ ಕೊಟ್ಟಿದ್ರು ಕೆಲಸ ಕೊಟ್ಟಿದ್ರು ಹೌದು ನಮಗೆಲ್ಲ ಬೆಳಗಿನ ಸಂಜೆ ಮಟ್ಟ ಅಡ್ಡಾಡವ್ರ ಮತ್ತೊಂದೇನ್ರಿ ಸರ್ ಮಂದಿ ಅದಾರ? ಗೌರ್ಮೆಂಟ್ ಆಫೀಸ್ ತಾವ್ ಕೆಲಸ ಮಾಡದ್ರಿ ಅಲ್ಲಿನ ಲೋಕಲ್ ಈ ರೆವೆನ್ಯೂ ಇನ್ಸ್ಪೆಕ್ಟರ್ಗಳು ಬಂದು ನಮ್ ಜೋಡಿ ನಿಲ್ಕೊಳ್ಳೋರು ದೇನ್ ಅದ್ರಾಗ ಏನ್ ನಾವು ಲೀಗಲ್ ಇಲ್ಲಿಗಲ್ ನಾವ್ ಏನ್ ವೆರಿಫೈ ಮಾಡಕ್ ಏನೈತ್ರಿ ಆಫೀಸ್ ತಾಗ ಮಾಡತ್ತ ಈಗ ನಾವು ಆಫೀಸ್ ಹೆಸರು ಏನ್ ಹೇಳ್ಕೊಂಡ ಈ ಯಾವ್ದೋ ಒಬ್ರು ಮನ್ಯಾಗ ಹೋಗಿ ಕೆಲಸ ಮಾಡತಾನ ಅವಾಗ ನಾವ್ ವಿಚಾರ ಮಾಡ್ಬೇಕಾಕೈತಿ. ಈಗ ನಾ ಡೈರೆಕ್ಟ್ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ನನಗೆಲ್ಲ ಅಲ್ಲಿನ ಅಧಿಕಾರಿಗಳ ಸಪೋರ್ಟ್ ಮಾಡತಾನ ಅದನ್ನ ಯಾಕೆ ವೆರಿಫೈ ಮಾಡಕ್ ಹೋಗ್ಲಿ. ಅದಾದ್ಮೇಲೆ ಕೆಲಸ ಮಾಡಿದ್ವಿ ಅದಂದ್ರು ಹಗರಣ ಅಂದ್ರ ನಾವು ನಿಮ್ಮ ಅಪೋನೆಂಟ್ ಕಡಿದವ್ರದ ಅಥವಾ ನಿಮ್ಮಲ್ಲೇನೋ ಒಂದಿಷ್ಟು ಹಂಗಿತ್ತು ನಮ್ ಮ್ಯಾಗಿನವ್ರ ಕಡೆಯಿಂದಾನೆ ಏನೋ ಆಗಿತ್ತು ಬಟ್ ಅದ್ ಏನ್ ಅವ್ರವ್ರದ್ದು ಅಧಿಕಾರಿಗಳದೇ ಫಾಲ್ಟ್ ಇತ್ತು ಅವ್ರ ಏನ್ ನನಗೆ ಇನ್ನಾದ್ರೂ ಅದ್ರ ಬಗ್ಗೆ ಏನಾದ್ರು ಮಾಡೋ ಕೆಲಸ ಬರಬರಿತ್ತೋ ಇಲ್ಲ ಅದ್ರ ಬಗ್ಗೆ ನನಗೆ ಇನ್ನ ಕ್ಲಾರಿಟಿ ಇಲ್ಲ ಸರ್. ಆಮೇಲೆ ನಿಮ್ಗೆ ಏನ್ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಬಟ್ ಅದ್ರ ಬಗ್ಗೆ ನಾ ಏನ್ ಕೇಳಕ್ ಹೋಗಿಲ್ರಿ. ಅಂಡ್ ಅದನ್ನ ಬಟ್ ನಾ ಆಲ್ರೆಡಿ ಬೆಂಗಳೂರದಾಗ ಒಂದು ಆಫೀಸ್ ಮಾಡೀನ್ರಿ. ಯಾವಾಗ್ರಿ ಇದಾಗಿತ್ತು? ಇಟ್ಸ್ ಆಫ್ಟರ್ ಕೋವಿಡ್ 2023 or 22 and 23 ದಾಗ ಆಗಿತ್ರಿ ಸರ್. ಆಗಿನ ಟೈಮ್ದಾಗ ಆಯ್ತು ಬಟ್ ನಾ ಆಲ್ರೆಡಿ ಆಫೀಸ್ ಎಲ್ಲ ಮಾಡೀನ್ರಿ ಬೆಂಗಳೂರು ಒಳಗಡೆ. ಮಂತ್ಲಿ ಒಂದ್ 25,000 ರೂಪಾಯಿ ರೆಂಟ ಕೊಡ್ತಿದ್ನಿ. ಯಾವ್ದ್ರದ್ದು ಆಫೀಸ್? ಇದಕ್ಕ ನಮಗೊಂದ್ ಬೇಕ್ರಿ ವರ್ಕ್ ಸ್ಪೇಸ್ ಅನ್ನ ಮಾಡ್ಕೊಂಡು ಡೈಲಿ ನಾವು ಅಪ್ಡೇಟ್ ತಗೋಬೇಕು ಮಾಡಿದ್ವಿ. ಮತ್ ಈಗ ಅದನ್ನೆಲ್ಲ ಮಾಡಿ ಒಂದ್ 2 ತಿಂಗಳಗನ ಕೆಲಸ ಬಂದಾತು. ದೆನ್ ಇಲ್ಲ ಬಟ್ ಇಷ್ಟೆಲ್ಲ ಮಾಡಿದೈತಿ ಬಟ್ ಬೇರೆ ಏನ್ರ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಬಟ್ ಇದ ಫೀಲ್ಡ್ದಾಗ ನಮಗ್ ಮತ್ತೊಂದ್ ಈ ಹೆಸ್ಕಾಮ್ದ್ರಿ ಅಲ್ಲಿ ಬೆಸ್ಕಾಮ್ ಅಂತಾರ್ರಿ ಈ ವೋಟರ್ ಐಡಿ ಬೆಂಗಳೂರು ಮೀಟರ್ ಬೋರ್ಡ್ ಇರ್ತಾವಲ್ಲ ಅದನ್ನ ಚೇಂಜ್ ಮಾಡೋದು ಈಗೆಲ್ಲ ಡಿಜಿಟಲ್ ಆಗಿದಾವ್ರಿ. ಅದನ್ನ ನಂಗೆ ಸಬ್ ಕಾಂಟ್ರಾಕ್ಟ್ ನಂಗೊಬ್ರು ಕೊಟ್ರಿ ಅದನ್ನು ಕೆಲಸ ಮಾಡ್ಕೊಂಡು ಒಂದ್ ಸ್ವಲ್ಪ ವೆರಿ ನೆಕ್ಸ್ಟ್ ನೀವು ಅಲ್ಲೇ ಮತ್ತೆ ಕಂಟಿನ್ಯೂ ಬಿಟ್ಟೇನ್ ಬರ್ಲಿಲ್ಲ ಸರ್. ನನ್ ಜೋಡಿ ಇದಾರ ಕೆಲವೊಬ್ರು ಹೋದ್ರಿ ಕೆಲವೊಬ್ರು ಇದ್ರಿ ಕೆಲಸ ಮಾಡಿದ್ರು ಅವ್ರು ಕೆಲವೊಬ್ರು ಅಂದ್ರು ನನ್ ಬೆಟ್ಟ ಹೋಗಿಲ್ರಿ ಲಾಸ್ಟ್ ಮಟ್ಟ. ಅಂಡ್ ಇನ್ನೊಬ್ ನನ್ ಫ್ರೆಂಡ್ ಸಾಗರ್ ಅಂತ ಒಬ್ಬಿದ್ರಿ ಅವಂತ್ರು ಹೇಳ್ತೀನಿ ನನಗ ಲಾಸ್ಟ್ ಮಟ್ಟ ಮಗ ನೀ ನಾ ಏನ ಆಗಲಿ ನಾ ನಿನ್ ಜೋಡಿ ಇರ್ತೇನೆ ಇಲ್ಲ ಇಲ್ಲೇ ಅವ್ರನ್ನ ರೀ ಲಾಸ್ಟ್ ಮಟ್ಟ ಉಳಿದಿದ್ದ ಒಬ್ಬರಿ ನನ್ ಜೋಡಿ ಲಾಸ್ಟ್ ಮಟ್ಟ 16 ಮಂದಿ ಒಬ್ಬ ಉಳಿದ ಆಮೇಲೆ ಅದನ್ನ ಒಂದ್ ಸ್ವಲ್ಪ ದಿವ್ಸ ಕೆಲಸ ಮಾಡಿದ್ವಿ. ಯಾಕಂದ್ರೆ ಈ ಟೆಂಡರ್ ಅಂದ ತಕ್ಷಣ ಎಲ್ಲದಕ್ಕೂ ಲಿಮಿಟ್ ಅಂತ ಇರ್ತೈತಿ. ಆ ಕೆಲಸ ಮುಗಿತಂದ್ರ ಮತ್ ಹೊಸ ಕೆಲಸ ಹುಡುಕಾಡ್ಬೇಕ. ಅಂಡ್ ಈ ಕೆಲಸ ಮುಗಿದಾದ್ಮೇಲೆ ನನಗ ಎಲೆಕ್ಷನ್ ಈಗ ಲಾಸ್ಟ್ ಟೈಮ್ ಏನ್ MLA ಎಲೆಕ್ಷನ್ ಆತಿರ್ಲ MLA ಎಲೆಕ್ಷನ್ ಟೆಂಡರ್ ಆತ್ರಿ ನಮಗ. ಎಲೆಕ್ಷನ್ ಅಂದ್ರೆ ಕಂಪ್ಲೀಟ್ ಎಲೆಕ್ಷನ್ ಎಲ್ಲ ನಾವು ನಡೆಸ್ಕೊಡೋದು. ಅವ್ರ ಊಟ ಆಗಿರ್ಬೋದು ಈ EVM ಮಷಿನ್ಗಳು ಇಳಿಸೋದಾಗಿರ್ಬೋದು ಸ್ಟ್ರಾಂಗ್ ರೂಮ್ ಕಂಪ್ಲೀಟ್ ಒಟ್ಟು ಎಲೆಕ್ಷನ್ ಪ್ರೊಸೆಸ್ ಏನೈತಲ್ಲ ಅದನ್ನ ಕಂಪ್ಲೀಟ್ ನಡೆಸಿ ನಾವು ಕೊಡೋದು. ಬೂತ್ ಆಫೀಸರ್ ಅಂತ ಬೂತ್ ಆಫೀಸ್ ಅಲ್ಲಿ ರೆಡಿ ಆಗೋ ಬೂತ್ ಆಗಿರ್ಬೋದು ಸ್ಟ್ರಾಂಗ್ ರೂಮ್ ಆಗಿರ್ಬೋದು ಈ ಮತ ಎಣಿಕೆ ಎಲ್ಲ ಇರ್ತಾವಲ್ಲ ಸೊ ಅದೊಂದು ಟೆಂಡರ್ ಆಯ್ತು. ಆ ಕೆಲಸ ಅದನ್ನು ಕೆಲಸ ಮಾಡಿದ್ವಿ ರೀ ಅದೇ ಒಂದ್ ಸ್ವಲ್ಪ ಆಯ್ತು. ಬಟ್ ಅದಾದ ತಕ್ಷಣ ಏನ್ರಿ ಗೌರ್ಮೆಂಟ್ ಕೆಲಸ ಅಂತ ಮೇಲೆ 20 ಸಲ ಸ್ಟೇಷನ್ ಹೋಗೋದು ಅದನ್ನ ಮನ್ಯಾಗೆಲ್ಲ ನಂಗೆ ಕಷ್ಟ ಪಡೋದು ನೋಡಕ್ ಆಗ್ತಿರ್ಕಿಲ್ರಿ. ಅಂಡ್ ಇಲ್ಲ ಬಾಳ ಆತಿದ ಬ್ಯಾಡ್ ನಿನ್ನ ಬೆಂಗಳೂರು ಬಿಟ್ಟು ಬಾ. ಆಮೇಲೆ ಎಷ್ಟು ವರ್ಷ ಇದ್ರಲ್ಲಿ ಇದೆಲ್ಲ ಆತ್ರಿ? ಅಂಡ್ 2-3 ವರ್ಷ ಎಷ್ಟು ವರ್ಷ ಮಾಡಿದ್ರಿ? ಸರ್ ಬೆಸ್ಕಾಮ್ದಾಗ ಎಷ್ಟು ವರ್ಷ? 3 ಮಂತ್ ಅಷ್ಟೇ ಸರ್. 3 ಮಂತ್ ಟೆಂಡರ್ ಇತ್ರಿ ಅದು. 3 ಮಂತ್ ಆಯ್ತು. ಆಮೇಲೆ ಎಲೆಕ್ಷನ್ ಅನೌನ್ಸ್ ಆಯ್ತು. ಆಮೇಲೆ ಈ ಕಡೆ ಎಲೆಕ್ಷನ್ ಏನ್ ಕೆಲಸ ಬಂದಿತ್ತಲ್ಲ ಆ ಕೆಲಸ ಮಾಡಿದ್ವಿ ರೀ. ಅದಕ್ಕೂ ಹೋತ್ರಿ ಇಲ್ಲ ಅಂತಂದ್ರೆ ಒಂದ್ 7-8 ತಿಂಗಳು ಕೆಲಸ ಮಾಡಿದ್ರಿ. ಯಾಕಂದ್ರ ಇವಾಗ ಎಲೆಕ್ಷನ್ ಅನೌನ್ಸ್ ಆಗತ್ತಿತ್ತಂದ್ರ ಅದ್ರ ಪ್ರಿಪರೇಷನ್ ಒಂದ್ 7-8 ತಿಂಗಳು ಪೈಲಾನೇ ಇರ್ತೈತ್ರಿ. ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಅದೇ ಪ್ರಿಪರೇಷನ್ ಬ್ಯಾಕ್ ಎಂಡ್ ಇರ್ತೈತ್ರಿ. ಅದನ್ನೆಲ್ಲ ನಾವ್ ಮಾಡಿದ್ವಿ. ಅದೆಲ್ಲ ಆದ ತಕ್ಷಣ ಬಹಳ ಹಾರ್ಡ್ ವರ್ಕ್ ಆಗತ್ತಿದ್ರಿ. ನಂದು ನೆಮ್ಮದಿನ ಇಲ್ಲ. ಹೆಂಗ್ ಕೆಲಸ ಮಾಡೋಣ ಅಂತಂದ್ರ ಸರ್ ಆಗಿನ ಟೈಮ್ದಾಗ ನಾವ್ ಒಂದೊಂದ್ ವಾರ ಮೈ ಮ್ಯಾಗಿನ ಅರ್ವಿ ಜಳಕ ಮಾಡ್ತಿರ್ಕಿಲ್ರಿ. ಅದ ಅರ್ವಿ ಮೇಲೆ ಒಂದೊಂದ್ ವಾರ ಫೀಲ್ಡ್ ದಾಗ ನಿಂತು ಕೆಲಸ ಇವತ್ ನಾ ಎಲ್ಲಿ ಮಾಡ್ಕೋತೀನೋ ನನಗೂ ಗೊತ್ತಿರಕಿಲ್ಲ. ಹಂಗ್ ಕೆಲಸ ಮಾಡ್ತಿದ್ವಿ. ಹಂಗ್ ಕೆಲಸ ಮಾಡಿ ಬಟ್ ನಮ್ಮ ಮನೆಯವ್ರಿಗೂ ನೋಡಕ್ ಆಗ್ತಿರ್ಕಿಲ್ರಿ ಅದು. ಹಿಂಗ ನಾ ಯಾರೋ ಒಬ್ರು ಹೇಳಿದಾರ ಇಲ್ಲ ರವಿ ಹಿಂಗೆಲ್ಲಾ ಕೆಲಸ ಮಾಡತನು ಬಾಳ ತ್ರಾಸ ಆಗತ್ತಂತಲೇ ನಮ್ಮ ಮಮ್ಮಿ ಇಲ್ಲ ನೀ ಇವತ್ತನ ಬೆಂಗಳೂರು ಬಿಟ್ಟು ಬಾ ಇಲ್ಲ ಅಂತಂದ್ರ ನಮ್ ಪಾಲಿಗೆ ನೀ ಸತ್ಯನ ತಿಳ್ಕೊಂಬೇಡ ಅಂತ ಹೇಳಿ ಹಂಗ ಅನ್ನತ್ಲೆ. ಆಮೇಲೆ ನಾ ಎಲ್ಲಾ ಒಂದು ಡಿಸಿಷನ್ ತಗೊಂಡೆಲ್ಲ ಅಲ್ಲಿಂದ ಇಲ್ಲಿ ಬನ್ರಿ. ಸೊ ಆಫೀಸ್ ಎಲ್ಲ ಅಟೆಂಡ್ ಮಾಡಿ ಎಲ್ಲ ಕ್ಲೋಸ್ ಮಾಡಿ ಅಲ್ಲಿಂದ ಏನೋ ಒಂದ್ ಸ್ವಲ್ಪ ನಂದು ಸಿಸ್ಟಮ್ ಎಲ್ಲ ಇತ್ತು ಅದನ್ನೆಲ್ಲ ತಗೊಂಡು ವಾಪಸ್ ಇಲ್ಲಿ ಬನ್ನಿ. ಆಫೀಸ್ ಎಲ್ಲಿತ್ರಿ ಅಲ್ಲಿ ಬೆಂಗಳೂರು? BTM ಲೇಔಟ್ ರೀ. BTM ಲೇಔಟ್ ದಾಗ ನಾನು ನೀವು ವರ್ಕ್ ಮಾಡೋದಿಲ್ಲ ಗೌರ್ಮೆಂಟ್ BBMP? ಎಸ್ ನಿಯರ್ ಬೈ ಅಲ್ಲೇ? ಎಸ್ ಅಲ್ಲೇ ಒಟ್ಟು ಅಲ್ಲೇ ಟೋಟಲ್ ಒಂದ್ 3 ವರ್ಷ ಇದ್ರು ಬೆಂಗಳೂರು? ಎಸ್ 3 ವರ್ಷ ಇದ್ರಿ. ಒಂದ್ ಬೈಕ್ ತಗೊಂಡಿದ್ರ ಅನ್ಸತ್ತೆ? ಹೌದು ಸರ್. ಇದೇನ್ ನಮ್ದು ವೋಟರ್ ಐಡಿದ ಕೆಲಸ ಬಂತಿರ್ಲ ಕೆಲಸ ಬಂದ ತಕ್ಷಣ ಅದ ಅರ್ನಿಂಗ್ ಲೇನ ಒಂದ್ ಬೈಕ್ ತಗೊಂಡಿನಿ. ಯಾಕಂತಂದ್ರ ಮೊದ್ಲಿಂದ ತಗೋಬೇಕಂತಿತ್ತ.
ನನ್ ಕನಸುಗಳೆಲ್ಲ ನಾನೊಂದು ನೋಟ್ಬುಕ್ದಾಗ ಬರ್ದಿಟ್ಟಿದ್ ಸರ್. ಹಾ ಈ ಟೈಮ್ದಾಗ ಈ ಬೈಕ್ ತಗೋಬೇಕು, ಈ ಟೈಮ್ದಾಗ ಈ ಐಫೋನ್ ತಗೋಬೇಕು, ಈ ಆಮೇಲೆ ಮ್ಯಾಕ್ಬುಕ್ ತಗೋಬೇಕು, ಒಂದೊಂದ್ ಸ್ಟೆಪ್ ಬೈ ಸ್ಟೆಪ್ ಬರ್ದಿಟ್ಕೊಂಡಿದ್ನೆ. ಅಂಡ್ ನಂದು ಫಸ್ಟ್ ಡ್ರೀಮ್ ಇತ್ತು ಡಿಯೋ ಬೈಕ್ ತಗೋಬೇಕಂತಿತ್ತು. ಬೆಂಗಳೂರಿಗೆ ಹೋದ ತಕ್ಷಣ ಫಸ್ಟ್ ಮಂತ್ ಒಳಗಡೆ, ಯಾಕಂದ್ರೆ ಅರ್ನಿಂಗ್ ಚಲೋ ಇತ್ತಿರಲ್ಲ, ಇಮಿಡಿಯೇಟ್ ಒಂದು ಬೈಕ್ ತಗೊಂಡ್ಬಿಟ್ಟು ರೀ. ಬೈಕ್ ತಂದ್ವಿ 1 ಮಂತ್ ಒಳಗಡೆ ಅಂತ ಕಳ್ತನ ಆಗ್ಬಿಟ್ಟಿತ್ರಿ. ಕಳ್ತನ ಆಯ್ತು. ಕಳ್ತನ ಆದ ತಕ್ಷಣ ರಾತ್ರಿ ಇಟ್ಟೋದಾಗ ಹಿಂಗ ಒಂದ್ ಕಡೆ ಮೀಟಿಂಗ್ ಕರೆದಿದ್ರಿ ಸರ್. ನಮ್ಗೆ ವರ್ಕ್ ಪರ್ಪಸ್ ಒಂದ್ ಕಡೆ ನೈಟ್ ಕರೆದಿದ್ರು. ಕೆಳಗ್ ನಾ ಗಾಡಿ ಪಾರ್ಕ್ ಮಾಡಿ ಹೋಗಿದ್ದೀನಿ. ಆಮೇಲೆ ವಾಪಸ್ ಬಂದ್ ನೋಡ್ರ ಬೈಕ್ ಇರಾಕಿಲ್ರಿ. ಆಮೇಲೆ ಫಸ್ಟ್ ತಗೊಂಡಿದ್ರಿ ಸರ್, ಬಹಳ ಬೇಜಾರ್ ಆಕೇತಿ. ಕಷ್ಟಪಟ್ಟು ತಗೊಂಡಿದ್ರಿ, ಸುಮ್ನೆ ಯಾವ್ದೋ ಹರಾಮಿ ಬೆಂಗಳೂರು ಒಳಗಡೆ ಇದು ಯಾವ್ದಿತ್ತು ನಮ್ದು ನಾಗರಬಾವಿ ಒಳಗಡೆ ಬೈಕ್ ಕಳಿತ್ರಿ. ಬೈಕ್ ಕಳೆದ ತಕ್ಷಣ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಕ್ ಹೋದ್ವಿ. ಅವ್ರ ಒಂದ್ 8 ದಿವಸ ಹೆಂಗ್ ಸ್ಟೇಷನ್ದಾಗ ಹೆಂಗೈತಿ ಸರ್, ಏನ್ರಿ ಒಂದ್ ಸ್ವಲ್ಪ ಒಂದನ ಅವ್ರು ಕೊಡ್ಬೇಕು, ಇಲ್ಲ ಇನ್ಫ್ಲೂಯೆನ್ಸ್ ಬೇಕು. ಮತ್ ನನ್ನ ಕಡೆ ಅವಾಗ ತಿರ್ಗಾಡಕ್ ನನ್ ಕಡೆ ಏನೂ ಇರಾಕಿಲ್ರಿ. ದೂರ ಹೋಗ್ಬೇಕ್ರಿ, ನಾ ರ್ಯಾಪಿಡೋ ಮಾಡ್ಕೊಂಡ್ ಹೋಗ್ತಿದ್ನಿ. ಡೈಲಿ ಅವ್ರು ಇವತ್ತು ಬಾ, ನಾಳೆ ಬಾ, ನಾಡದ್ ಬಾ, ಬರ್ರಿ ನಾವ್ ಒಂದ್ 8 ದಿವಸ ಓಡಾಡಿಸಿದ್ರಿ. ಹಂಗ ನಂಗೆ ಸಾಕಾಗೋಯ್ತು. ಆಮೇಲೆ ನಾ ಏನ್ ಮಾಡಿದ್ನಿ, ನಮ್ಮ ಇವತ್ತೇನ ರೂಪೇಶ್ ರಾಜಣ್ಣ ಅವ್ರ ಅದಾರಲ್ಲ, ಅವ್ರ ಯಾಕ ಆ ಸಂಘಟನೆದಾಗ ಇಲ್ಲಿ ಬೆಳಗಾವದಾಗ ಇದ್ದಾಗ ಅವ್ರ ಜೋಡಿ ನಾ ಸಂಘಟನೆ ನಡ್ಸ್ಕೊಂಡ್ ಹೋಗಿದ್ವಿ. ಆಮೇಲೆ ಅವ್ರಿಗೆ ಕಾಲ್ ಮಾಡಿದ ತಕ್ಷಣ, ಆಮೇಲೆ ಅವ್ರ ಶಿಷ್ಯ ಒಬ್ರು ಇರ್ತಾರ್ರಿ, ಸೂರ್ಯ ಅಂತ, ಚೇತನ್ ಸೂರ್ಯ ಅಂತ ಅದಾರ. ಅವ್ರ ಟ್ವೀಟ್ ಮಾಡಿದ್ರಿ, ಅನ್ನಪೂರ್ಣೇಶ್ವರಿ ಸ್ಟೇಷನ್. ಈಗ ಮೊನ್ನೆ ಏನ್ ನಮ್ ದರ್ಶನ್ ಸರ್ದೇನ್ ಇನ್ಸಿಡೆಂಟ್ ಆತಿರಲ್ಲ, ಅದ ಸ್ಟೇಷನ್ದಾಗ ಅವ್ರ ಹಿಂಗ್ ಟ್ವೀಟ್ ಮಾಡಿದ್ರ. ಟ್ವೀಟ್ ಮಾಡಂತಲ್ಲಿ 5 ನಿಮಿಷಕ್ಕೆ ನಂಗೆ ಕಾಲ್ ಮಾಡಿ ಕರ್ಸ್ಕೊಂಡವ್ರ FIR ಮಾಡಿದ್ರಿ. FIR ಮಾಡಿ ಅವಾಗ ಅಲ್ಲಿ ನಮ್ದು SP ಬಂದ್ಬಿಟ್ಟು ಈ ಲಕ್ಷ್ಮಣ್ ನಿಂಬರ್ಗಿ ಸರ್ ಅಂತಿದ್ರು. ಸ್ವತಃ ಅವರ ಬಂದ ಏನಾಗಿತ್ತು ನಂಗೆ ಯಾರು ರೆಸ್ಪಾನ್ಸ್, ಒಬ್ಬನ್ ಸಸ್ಪೆಂಡು ಮಾಡಿದ್ರಿ ನನ್ ಬೈಕ್ ವಿಚಾರವಾಗಿ. ಸೊ ನೋಡ್ರಲ್ಲ ಸೋಷಿಯಲ್ ಮೀಡಿಯಾಗ ಎಷ್ಟು ಪವರ್ ಐತ್ ನೋಡ್ರಲ್ಲ ಸರ್. ಬಂದ ತಕ್ಷಣ ಒಬ್ಬನ್ ಸಸ್ಪೆಂಡ್ ಮಾಡಿ ಒಂದ್ 6-7 ತಿಂಗಳಾದ ತಕ್ಷಣ ನನ್ ಗಾಡಿ ನಂಗೆ ಸಿಕ್ಕಿತ್ರಿ, ನನ್ ಬೈಕ್ ನನಗ್ ಸಿಕ್ತು. ಆಮೇಲೆ ಅವಾಗ ನಾ ಬೆಳಗಾವದಾಗ ಹೋಗಿ ತಗೊಂಡ್ ಬಂದ್ವಿ, ನಾನು ನಮ್ಮ ಪಪ್ಪ ಹೋಗಿ ಬೈಕ್ ತಗೊಂಡ್ ಬಂದ್ವಿ. ಯಾಕಂದ್ರೆ ಫಸ್ಟ್ ಸಿಕ್ಕತ್ರಿ. ಸೊ ಇನ್ನೂವರೆಗೂ ಐತ್ರಿ ಪ್ರೆಸೆಂಟ್. ಸಂತು ಯೂಸ್ ಮಾಡ್ತಿರ್ತಾನ್ರಿ, ಅದನ್ನ ನನ್ನ ಫ್ರೆಂಡ್ ಯೂಸ್ ಮಾಡ್ತಿರ್ತಾನ. ಅಂಡ್ ನಮ್ ಶಾಪ್ದಾಗ ಇರ್ತೈತಿ, ಐತ್ರಿ ಬೈಕ್. ಸೊ ನೀವು ಬೆಂಗಳೂರಾಗ ತನಿಖೆ ಅಂತ ಒಂದು ಸಿನಿಮಾ ಏನ್ ಮಾಡಿದ್ರಲ್ಲ, ಏನ್ ರೋಲ್ ಪ್ಲೇ ಮಾಡಿದ್ರಿ? ಒಂದ್ ಕಳ್ಳನ್ ಪತ್ರ ಮಾಡಿದೆ ಸರ್. ಕಳ್ಳನ್ ಪತ್ರ ಮಾಡಿದೆ. ಅಂಡ್ ಅದ ಶೂಟಿಂಗ್ ಸೆಟ್ ಒಳಗಡೆ ಮತ್ತೊಬ್ರು ಡೈರೆಕ್ಟರ್ ಬಂದಿದ್ರು. ಅವ್ರು ನನ್ ಕ್ಯಾರೆಕ್ಟರ್ ನೋಡಿ ಅವ್ರದ್ದು ಒಂದು ಫಿಲಂ ರೆಡಿ ಆಗತ್ತಿತ್ತು, ಗಡಿಯಾರ ಅಂತ ಹೇಳಿ. ಅದ್ರಾಗ ಒಂದ್ ನನ್ ಕ್ಯಾರೆಕ್ಟರ್ ಕೊಟ್ರಿ, ಒಂದ್ ಸ್ಟೂಡೆಂಟ್ ಕ್ಯಾರೆಕ್ಟರ್ ಕೊಟ್ರ. ಅದನ್ನು ಎರಡು ಫಿಲ್ಮ್ ಯಾವ ಶೂಟಿಂಗ್ ಸರ್? 2019 or 20. ತನಿಖೆ ಶೂಟ್ ಆಗಿದ್ದು 19 ಒಳಗಡೆ, ಬಟ್ ರಿಲೀಸ್ ಆಗಿದ್ದು ಆಫ್ಟರ್ ಕೋವಿಡ್ ಒಳಗಡೆ ರಿಲೀಸ್ ಆಗಿತ್ರಿ. ಸೊ ಕೋವಿಡ್ ದ ಫಸ್ಟ್ ಫಿಲಮ್ ಅದ ಅನಸ್ತೈತ್ರಿ. ಅಂಡ್ ಕೋವಿಡ್ ದಾಗ ಗೊತ್ತೈತ್ರಿ, ಯಾಕಂದ್ರೆ ಥಿಯೇಟರ್ಗೆಲ್ಲ ಅಲೌಡ್ ಇರ್ಲಿಲ್ಲ. ಅದನ್ನ ನಾವು ಒಂದು ಫಸ್ಟ್ ನಮ್ಮ ಪ್ಲೆಕ್ಸ್ ಅಂತ ಒಂದು OTT ಇತ್ರಿ, OTT ದಾಗ ರಿಲೀಸ್ ಮಾಡಕ್ ಆಫೀಸ್ ಇತ್ತಲ್ಲ. ರೈಟ್ ಹೌದ್ರಿ. ಸೊ ಅದನ್ನ OTT ದಾಗ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರು. OTT ದಾಗ ರಿಲೀಸ್ ಮಾಡುವಾಗ ಬಟ್ ಅದ್ರಾಗ ಏನ್ರ ಇನ್ಕಮ್ ಬೇಕಿರಲ್ಲ. ಅದಕ್ಕೆ ನಾವೇನ್ ಮಾಡ್ತಿದ್ವಿ, ನಮ್ಮ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಒಂದು ಟಿಕೆಟ್ ಶಾಪ್ಸ್ ಇದ್ರಿ. ಅದನ್ನ ಟಿಕೆಟ್ ನಾವು ಹೋಗಿ ಫೀಲ್ಡ್ ದಾಗ ಸೆಲ್ ಮಾಡೋದೈತಿ, 100 ರೂಪೀಸ್ ಅಂತ ಫೀಲ್ಡ್ ದಾಗ ಸೇಲ್ ಮಾಡೋದಿತ್ತು. ಅದಕ್ಕೆ ನಾವ್ ಟೀಮ್ ಮಾಡ್ಕೊಂಡ ಥಿಯೇಟರ್ ಮುಂದೋಗಿ ನೀವ ಸೇಲ್ ಮಾಡೋದು. ಥಿಯೇಟರ್ ಮುಂದೆ ಆಗಿರ್ಬೋದು, ಬಟ್ ಎಲ್ಲಾ ಕಡೆ. ಈಗ ಸರ್ ನೋಡ್ರಿ, ಈ ಫಿಲ್ಮ್ಗ ನಮ್ ಫಿಲ್ಮ್ ರಿಲೀಸ್ ಆಗತೈತಿ, ಈ ಆಪ್ ಡೌನ್ಲೋಡ್ ಮಾಡ್ಕೊಡ್ರಿ, ಈ ಆಪ್ ಒಳಗಡೆ ರಿಲೀಸ್ ಆಕೈತಿ, ಈ ಟಿಕೆಟ್ ದಾಗ ಒಂದ್ ಕೋಡ್ ಇರ್ತೈತ್ರಿ, ಆ ಕೋಡ್ ಹಾಕ್ರಿ, ಓಪನ್ ಆಕೈತಿ ಅಂತೇಳಿ ಅದನ್ನ ಟಿಕೆಟ್ ಎಲ್ಲ ನಾವು ಸೇಲ್ ಮಾಡೋದು. ಅದನ್ನು ಮಾಡಿದ್ವಿ ನಾವೆಲ್ಲ. ಅದನ್ನು ಎಲ್ಲ. ಬಟ್ ಇನ್ ರಿಟರ್ನ್ ಹೆಂಗ್ ಬಂತ್ರಿ ಅದ್? ಅಂದ್ರೆ ನೀವಾಗ್ಲೇ ತೋರ್ಸಿರಲ್ಲ ಹೋಗಿ, ಅಂದ್ರೆ ಬಾಳ ಮಂದಿ ನೋಡಿರ್ತಲ್ಲ, ಬಟ್ ನಂಬರ್ ಆಫ್ ಮಂದಿ ನೋಡಿರ್ತಾರ ಅದನ್ನ. ಬಟ್ ಅದನ್ನ ರಿಟರ್ನ್ ಹೆಂಗ್ ಇದನ್ ಮಾಡಿದ್ರು ಆ ಟೈಮ್ ಕೋವಿಡ್ ಅನ್ನೋ ಒಂದು ಸಿಚುವೇಶನ್? ಅದ್ರ ಬಗ್ಗೆ ಏನ್ ಗೊತ್ತ ನನಗೇನ್ ಸರ್, ಫಸ್ಟ್ ಫಿಲ್ಮ್ ಆಗಿರೋದ್ರಿಂದ ನನಗ ಒಟ್ಟು ಫಿಲ್ಮ್ ದಾಗ ಕೆಲಸ ಮಾಡ್ಬೇಕು, ಕಲಿಬೇಕಷ್ಟ ಇತ್ತು. ನಮ್ ಡೈರೆಕ್ಟರ್ ಸರ್ ನನಗ ಏನೋ ಈಗ ಫಸ್ಟ್ ಫಿಲಮ್ ನನಗ ದೊಡ್ಡ ಫಿಲ್ಮ್ ದಾಗ ಕೆಲಸ ಕೊಟ್ಟಾರ ಅಂತಂದ್ರ ಅವ್ರನ್ನ ನನಗೆ ಏನ್ ಕೆಲಸ ಹೇಳಿದ್ರು ನಾ ಮಾಡಕ್ ರೆಡಿ ಇದ್ದೆ. ಏನ್ ಸಪೋಸ್ ಅವ್ರು ಹೋಗಿ ಅವ್ರ ಬೂಟ್ ವರ್ಸಂದ್ರು ನಾವು ಹೊರಸಕ್ ರೆಡಿ ಇದ್ನ, ಯಾಕಂದ್ರೆ ನನಗೆ ಅಷ್ಟು ನೆಸಸರಿ ಇತ್ತು ಅವಾಗ. ಅವ್ರು ಹಿಂಗ ರವೀಂದ್ ಸ್ವಲ್ಪ ಹಿಂಗೆಲ್ಲಾ ಟೀಮ್ ಕೆಲಸ ಮಾಡಿದನು, ನಿನ್ ಸ್ಕಿಲ್ ಚಲೋ ಐತಿ, ಅದಕ್ಕೆ ಎಲ್ಲಾ ಮಾತಾಡ್ಕೊಂಡು ಆಲ್ ಓವರ್ ಬೆಂಗಳೂರದಾಗೆಲ್ಲ ಪ್ರತಿಯೊಂದು ಏರಿಯಾದಾಗು ಅಂಗಡಿಗ ನಿಂತಾರ ಕಡೆ ಹೋಗಿ ಅವ್ರಿಗೆಲ್ಲ ಹೇಳಿ ಸರ್ ನಾ ಇಂತಿಂತ ಹಿಂಗ ನಾವು ಫಿಲಮ್ ಮಾಡಿದೇವಿ, ಹಿಂಗ ರಿಲೀಸ್ ಮಾಡತ್ತೀವಿ, ಡೇಟಿಗೆ ಪ್ಲೀಸ್ ಒಂದು ಕಾಡಿಬೇಡಿ ಕೆಟ್ಕೊಂಡು ಟಿಕೆಟ್ ಮಾರಿದೇವ್ರಿ. ಹಂಗ್ ಮಾರಿದ್ವಿ. ಬಟ್ ಅಷ್ಟೊಂದೇನ್ ಬರ್ಲಿಲ್ಲ ಅದ್ರದ. ಇನ್ನೂ ಐತ್ರಿ ಅದು OTT ದಾಗ? ಐತ್ರಿ, OTT ದಾಗೂ ಐತಿ ಅಂಡ್ ಯೂಟ್ಯೂಬ್ ಒಳಗಡೆನೂ ಐತ್ರಿ. ತನಿಖೆ AI ಫ್ಲೆಕ್ಸ್ ಒಳಗನ ಐತಿ. ಐತ್ರಿ. ಅದು ನಮ್ಮ ಫ್ಲೆಕ್ಸ್ ಇದ್ದಿದ್ದು AI ಫ್ಲೆಕ್ಸ್ ಏನೋ ಆಗತ್ತಲ್ಲ, ಆಗಿರ್ಬೋದು, ಚೇಂಜ್ ಆಗಿರ್ಬೋದು, ಐಡಿಯಾ ಇಲ್ಲ ಅದ್ರಾಗ. ನಮ್ಮ ಫ್ಲೆಕ್ಸ್ ಅಂತ ಅವಾಗಿತ್ರಿ ಅದು. ಆಮೇಲೆ ಮತ್ತೆ ಸೆಕೆಂಡ್ ಫಿಲ್ಮ್ ಗಡಿಯಾರ. ಸೆಕೆಂಡ್ ಫಿಲ್ಮ್ ಸರ್ ಗಡಿಯಾರ ಅಂತ ಹೇಳಿ, ಅದು ಥಿಯೇಟರ್ ದಾಗ ರಿಲೀಸ್ ಆಗಿತ್ರಿ, ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿತ್ತು. ಬಟ್ ಅಂದ್ರೆ ಇವೆರಡು ಒಮ್ಮೆ ಆದ್ರೆ ಗ್ಯಾಪ್ ಆತ್ರಿ ಸರ್, ಗ್ಯಾಪ್ ಆತ್ರಿ ರಿಲೀಸ್ ಗ್ಯಾಪ್ ಆತ್ರಿ. ಒಂದು 6 months 3 month ಏನೋ ರೀ, ಇಮಿಡಿಯೇಟ್ ಒಂದು 3 month ಗ್ಯಾಪ್ ಆತ. ಆಮೇಲೆ ಇಮಿಡಿಯೇಟ್ ಆದ್ ರಿಲೀಸ್ ಆಯ್ತು. ಅದ್ರಾಗ ಒಂದ್ ಸಣ್ಣ ಕ್ಯಾರೆಕ್ಟರ್ ಮಾಡಿದ್ನಿ ರೀ. ಅದ್ರ ಬಗ್ಗೆ ಏನ ಜಾಸ್ತಿ ಅವ್ರೇನ್ ಪ್ರಮೋಷನ್ ಎಲ್ಲಿ ಕರೀಲಿಲ್ಲ.
ಅಷ್ಟ ಸೊ ಬಿಫೋರ್ ನೀವು ಈ ತನಿಖೆ ಗರಡಿಯಾರ ಫಿಲ್ಮ್ ಅವ್ರ ಅಪರ್ಚುನಿಟಿ ಕೊಟ್ಟರು ಹೋದ್ರಿ, ನೀವಾಗ್ಲಿ ಹಿಂಗ ಅವಕಾಶ ತಗೊಳಕ್ ಬೆಂಗಳೂರಿಗೆ ಹೋಗಿದ್ದು, ಅಲ್ಲಿ ಒಂದಿಷ್ಟು ಜನರನ್ನ ಮೀಟ್ ಮಾಡಿದ್ದು? ಸರ್ ಹೆಂಗಂತಂದ್ರ ಹಾ ಇದು ಒಂದ್ ಐತ್ರಿ ಸರ್. ಏನಂತಂದ್ರ ಅದಕ್ಕಿಂತ ಮೊದಲ ಹಿಂಗ ಫೇಸ್ಬುಕ್ ಒಳಗಡೆನ ರೀ ಒಂದ್ ಯಾವ್ದೋ ರಾಜಾದಿ ರಾಜ ಅಂತ ಒಂದ್ ಫಿಲಮ್, ಆ ಫಿಲಮ್ ಸಲುವಾಗಿ ಹಿಂಗ ನಾನ್ ಫೇಸ್ಬುಕ್ ಒಳಗಡೆನ ಪರಿಚಯ. ಯಾರೋ ಒಬ್ಬರು XYZ ಹೆಸರು ತಗೊಳಂಗಿಲ್ಲ, ಇಲ್ಲ ರವಿ ಹಿಂಗೊಂದ್ ರಾಜಾದಿ ರಾಜ ಒಂದ್ ಫಿಲಮ್ ಐತಿ, ಇಮಿಡಿಯೇಟ್ ಬೆಂಗಳೂರಿಗೆ ಬಾ. ಆಗಿನ ಟೈಮ್ದಾಗ ನಾ ಅಲ್ಲೇ ತುಮಕೂರ್ದಾಗಿದ್ದೀನ್ರಿ, ಗುಬ್ಬಿದಾಗಿದ್ದೀನಿ. ಮತ್ ರವಿ ಹಿಂಗ್ ನೈಟ್ ಶೂಟ್ ಐತಿ, ಇಮಿಡಿಯೇಟ್ ನೀ ಹಿಂಗ್ ಬಾ, ಹಿಂಗ್ ನಿಂಗ್ ಒಂದ್ ಕ್ಯಾರೆಕ್ಟರ್ ಕೊಡ್ತೇವಿ, ಸೊ ಕ್ಯಾರೆಕ್ಟರ್ ಕೊಡ್ತೇವಿ ಬಾ ಅಂತ ಹೇಳಿದ್ರು. ಬಟ್ ಅವಾಗ ಮಳಿ ಬಾಳ್ ಬೆಳಾಗ್ತಿತ್ರಿ. ನಾ ಬೆಂಗಳೂರಿಂದ ತುಮಕೂರಿಂದ ಬೆಂಗಳೂರಿಗೆ ಹೋಗಾಕ 1 ತಾಸ್ ಬೇಕಾಕಿತ್ರಿ. ಅಂಡ್ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಅಂತ ನಿಮ್ಗೆ ಗೊತ್ತೈತಿ. ಅವ್ರು ನನಗ ರಾತ್ರಿ 8 ಗಂಟೆಕ್ ಸೆಟ್ದಾಗ ಬರಾಕ್ ಹೇಳಿದ್ರು, ನೈಟ್ 8 ಗಂಟೆಗೆ ಬರಾಕ್ ಹೇಳಿದ್ರು. ಬಟ್ ನನ್ನ ಟೈಮಿಂಗ್ ಪ್ರಕಾರ ಇಲ್ಲೂ ನಂದು ಶೋ ಐತ್ರಿ. ಅವಾಗ ಶೋ ಮುಗಿಸ್, ಯಾಕಂತಂದ್ರ ನಾ ಈ ಕಡೆ ಥಿಯೇಟರ್ ಶೋನು ಇತ್ತು, ಮತ್ತೊಂದ್ ಹೆಂಗಿರ್ತಿತ್ರಿ 3-4 ತಿಂಗಳಿಂದ ಇದಕ್ಕೆ ಎಫರ್ಟ್ ಹಾಕತಿದ್ವಿ. ಇಲ್ಲಿ ಒಂದ ನಾಟಕದಾಗ ನಾನು 4 ಕ್ಯಾರೆಕ್ಟರ್ ಇದ್ರಿ. ಬಟ್ ಆ ಕ್ಯಾರೆಕ್ಟರ್ ಮಾಡೋದು, ಕಾಸ್ಟ್ಯೂಮ್ ಚೇಂಜ್ ಮಾಡೋದು, ಹಚ್ಕೊಳ್ಳೋದು ಮತ್ತೆ ಇರ್ತೈತ್ರಿ. ಹಂಗಿತ್ರೆ. ಬಟ್ ಇಲ್ಲೂ ಇದು ನಂಗೆ ಇಂಪಾರ್ಟೆಂಟ್ ಆಗಿತ್ತು, ಅದು ನಂಗೆ ಇಂಪಾರ್ಟೆಂಟ್ ಆಗಿತ್ತು. ಅದಾದ ತಕ್ಷಣ ಅವ್ರ ಟೈಮಿಂಗ್ ಪ್ರಕಾರ ಬಟ್ ಅನ್ಕೊಂಡಿದ್ನಿ ಆಯ್ತು ಇಷ್ಟು ಗಂಟೆಗೆ ಇದನ್ನ ಮುಗಿತೈತಿ, ಇಷ್ಟು ಗಂಟೆಗೆ ಹಿಂಗ್ ಹೋಗ್ತೇವ ಅಂತ ನಾ ಪ್ಲಾನ್ ಹಾಕೊಂಡಿದ್ನಿ. ಪ್ಲಾನ್ ಹಾಕೊಟ್ಟ ತಕ್ಷಣ ತುಮಕೂರಿಂದ ಬೆಂಗಳೂರಿಗೆ ಬಸ್ ಹತ್ತೀನಿ. ಬಟ್ ಟ್ರಾಫಿಕ್ ಬಾಳ ಇರೋ ಕಾರಣ ಬೆಂಗಳೂರಿಗೆ ನಾವು ರೀಚ್ ಆದ್ವಿ. ಬಟ್ ಬೆಂಗಳೂರು ಸಿಟಿಯಿಂದ ನನ್ನ ಲೊಕೇಶನ್ ಹೋಗಾಕ ಭಾಳ ಟೈಮ್ ತಗೊಂತ್ರಿ. ಕಮ್ಮಿ 4 ತಾಸು ತಗೊಂತ್ರಿ. ಮಳಿ ಬೀಳತ್ತಿತ್ತು, ಟ್ರಾಫಿಕ್ ಟೈಮ್ದಾಗ ಅಲ್ಲಿ ಹೋಗಕ್ ಆಗ್ಲಿಲ್ಲ. ಬಟ್ ಅವಾಗ ನನ್ ಕಡೆ ಯಾವ್ದೋ ಒಂದು ಚೈನಾ ಮೊಬೈಲ್ ಇತ್ರಿ, ಸ್ಕ್ರೀನ್ ಟಚ್ ಇರ್ಲಿಲ್ಲ, ಫೋನು ಸ್ವಿಚ್ ಆಫ್ ಆಗಿತ್ತು. ಅವ್ರು ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರ ಹಂಗ ಅವ್ರ ಅಡ್ರೆಸ್ ಗೊತ್ತಿತ್ರಿ ನಂಗೆ. ಯಾವ್ದೋ ಒಂದು ಸ್ಟುಡಿಯೋ ಹೆಸರು ನಂಗೆ ನೆನಪಿಲ್ರಿ ಸರ್. ಅವಾಗ ಫಸ್ಟ್ ಸ್ಟುಡಿಯೋ ನಾವು ಹೋಗಿದ್ದದ. ಅಲ್ಲಿ ಕರೆದ್ರು. ಅಂಡ್ ಹೋಗಿದ ತಕ್ಷಣ ಕಾಲ್ ಮಾಡಿದೆ, ಇಲ್ಲ ರವಿ ನಿನಗೆ ಅವಾಗ ಟೈಮ್ ಕೊಟ್ಟಿದ್ದಿಲ್ಲ ನಾವ, ನೀ ನೋಡ್ರಿ ಈಗ ಬಂದಿ ಅನ್ನತ್ಲ. ಇಲ್ಲ ಸರ್ ಹಿಂಗ ಆಯ್ತಂದ್ರ ಅವ್ರು ನನ್ಗೆ ಏನೋ ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್. ಮತ್ತೊಂದ್ ಏನಂತ ನನ್ಗೆ ಏನಂತ ರೆಸ್ಪಾನ್ಸ್ ಮಾಡ್ಬೇಕ್ರಿ ಅವ್ರ. ತಪ್ಪ ನಂದು ಅಂತ ಅನ್ನಕಿಲ್ಲ, ಅವ್ರದ್ದು ಅಂತ ಅನ್ನಕಿಲ್ಲ, ಅಲ್ಲಿನ ಪರಿಸ್ಥಿತಿ ಆ ತರ ಆಯ್ತು. ಎಷ್ಟು ಮಳೆ ಆಗಿತ್ತಂದ್ರ ನನ್ ಮೊಣಕಾಲ ಮಕ್ಕ ನೀರ್ ಬಂದಿತ್ತು ರೀ. ಬಟ್ ನಾ ಕಟ್ಟಿ ರೊಕ್ಕ ತಗೊಂಡ್ ಹೋಗಿನ್ರಿ. ಅವಾಗ ರೊಕ್ಕ ಇರಾಕಿಲ್ಲ, ನಮ್ಗೆ ಗೊತ್ತೈತ್ರಲ್ಲ ಡೈಲಿ ನಮ್ದ ₹100 ಬರೋದ. ಅದ್ರಾಗ ನಾ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಿತ್ತು. ಬೆಂಗಳೂರು ಮಟ್ಟ ಹೋದ್ನಿ. ಮತ್ತೀಗ ನೈಟ್ 12 ಆಗಿತ್ರಿ. ಅವಾಗ 12 ಆಗಿತ್ತು. ಮತ್ತೀಗ ಏನ್ ಮಾಡ್ಲಿ ನಾ ನೆಕ್ಸ್ಟ್? ಅವ್ರದ್ದು ಅವ್ರ ಫೋನ್ ಅಂತೂ ಹೇಳಿರೋರು ನಂಗೆ, ಡೈರೆಕ್ಟ್ ಆಗಿ ಹೇಳಿರೋ, ಇಲ್ಲ ನೀ ಟೈಮಾಗ ಬಂದಿಲ್ಲ, ಮುಗೀತು, ನೆಕ್ಸ್ಟ್ ಶೆಡ್ಯೂಲ್ದಾಗ ಕರಿತೇವ ಅಂತಂದ್ರು. ಅವಾಗ ಬರ್ಬೇಕಂತಂದ್ರ ವಾಪಸ್ ನನ್ನ ರೂಮ್ ಕಡೆ ಬರ್ಬೇಕ್ರಲ್ಲ, ಸಿದ್ಧಗಂಗಾ ಮಠಕ್ಕೆ. ಸೊ ಸಿದ್ಧಗಂಗಾ ಮಠಕ್ಕೆ ಬರ್ಬೇಕಪ್ಪ ಅಂತಂದ್ರ ಅಲ್ಲಿಂದ ನನ್ನ ಕಡೆ ಏನೋ ಇರಾಕಿಲ್ರಿ ರೊಕ್ಕ. ಹೆಂಗಾರೆ ಒಟ್ಟು ಹೆಂಗ ಮುಂದಿನ ವಿಚಾರ ಮಾಡ್ತಿರ್ಕಿಲ್ರಿ ನಾ. ಒಟ್ಟು ಅಲ್ಲಿ ಹೋಗೋದು ಸ್ವಲ್ಪ ಏನ್ರ ಅಡ್ಜಸ್ಟ್ ಒಟ್ಟು ಜುಗಾಡ ಮಾಡಿ ಬರೋದು ಹಂಗಿತ್ತು. ಅಲ್ಲಿ ಹೋದ ತಕ್ಷಣ ಆಮೇಲೆ ಇನ್ನೇನ್ ಮಳೆ ನೋಡ್ರಿ ಸಿಕ್ಕಾಪಟ್ಟೆ ಬರತ್ತಿತ್ತು. ಅಲ್ಲಿ ನನಗ ನಾ ಇರೋ ಲೊಕೇಶನ್ಗ ಇದು ಯಶವಂತಪುರ ರೈಲ್ವೆ ಸ್ಟೇಷನ್ ಸಮೀಪ ಆಗೋದ್ರಿ. ಬಟ್ ಮಳಿ ಬಾಳ ಐತ್ರಿ ನಡ್ಕೊಂಡ್ ಬರ್ಬೇಕಂತಂದ್ರ. ಆಮೇಲೆ ಆದ್ರೂ ನಡ್ಕೊತೊಂದು ಸ್ವಲ್ಪ ಒಂದು 5-6 ಕಿಲೋಮೀಟರ್ ನಡ್ಕೊಂತ ಬನ್ರಿ. ನಡ್ಕೊಂತ ಬಂದ ತಕ್ಷಣ ನಂಗೆ ಹೊಟ್ಟೆ ಹಸು ಆಗಿತ್ತು ಬಾಳ, ತಿನ್ನಾಕ ರೊಕ್ಕ ಇರಾಕಿಲ್ಲ. ಆಮೇಲೆ ಆಯ್ತು ಬಿಡಿ ಹೆಂಗಾರೆ ಮಾಡೋಣ, ನಂಗೆ ನಿದ್ದೆ ಬರಾಕತ್ತಿತ್ರಿ. ನಿದ್ದೆ ಬರತ್ತಿತ್ತು ಎಲ್ರೆ ನೆರಳಾಗ ನೀರ್ ಹತ್ತಿರೋ ಜಾಗದಾಗ ನೋಡಿ ಮಕ್ಕೋಬೇಕಂತ ಹೇಳಿ ಎಲ್ಲೋ ಒಂದ್ ಕಡೆ ಹೋದ್ನಿ. ನಂಗೆ ಎಲ್ಲ ಹೋಗತ್ತೆ ನನಗ ಗೊತ್ತಿರಾಕಿಲ್ಲ. ಒಂದ್ ಕಡೆ ಹೋಗಿ ಮಕ್ಕೊಂಡಿ, ಒಂದ್ ಕಟ್ಟಿಗೆತ್ತೆ ಕಾಣಿತ, ಸ್ವಲ್ಪ ಶೆಡ್ ಹೊಡೆದಿತ್ತ, ಹೋಗಿ ಮಕ್ಕೊಂಡಿ. ಆಮೇಲೆ ನನಗೊಂದು ಒಂದು ಬೆಳಿಗ್ಗೆ 7 ಗಂಟೆಗೆ ಹೆಸರಾತ್ರಿ. ಹೆಸರಾದ ತಕ್ಷಣ ಎದ್ದು ನೋಡತ್ತೀನಿ, ನಾ ಯಾರ್ದೋ ಒಂದು ಸಮಾಧಿ ಮೇಲೆ ಮಕ್ಕೊಂಡೇನ್ರಿ. ಅದ್ ಸಮಾಧಿ ಅಂತ ನನಗ್ ಗೊತ್ತಿಲ್ಲ, ನಾ ಹೋಗಿದ್ ಸ್ಮಶಾನ್ ರೀ ಅದ, ನನಗ್ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ನೋಡಕತ್ತೀನಿ, ಅದ್ ಯಾರ್ದೋ ಸಮಾಧಿ. ಸೊ ನಿಮಗೇನ ಅಲ್ಲಿ ಮಲಗಾಕೈತಿ? ನಾ ವಿಚಾರ ಮಾಡಿಲ್ರಿ, ಯಾಕಂತಂದ್ರ ನನ್ ಊಟ ಇಲ್ಲ, ಶಿಸ್ತನ ಟಯರ್ಡ್ ಮಾತ್ರ ಆಗಿದ್ದೀನಿ. ಶಿಸ್ತ ಮಳಿ ಬರತೈತಿ, ಮೊಣಕಾಲ ಮಟ್ಟ ನೀರ್ ತುಂಬಿದವು. ಬೆಳಿಗ್ಗೆ ಎದ್ದು ನೋಡತ್ತೀನಿ, ಅದ್ ಸಮಾಧಿ. ಆಮೇಲೆ ಏನು ನನ್ನ ತಲೆ ಬೆಂಗಳೂರದಾಗ್ರಿ, ಬೆಂಗಳೂರು ಒಳಗಡೆ. ಅದ್ ತುಮಕೂರ್ ಬರ್ಲಿಲ್ರಿ ನಾವ್ ಅವತ್ತು. ನನ್ ಕಡೆ ರೊಕ್ಕ ಇರ್ಲಿಲ್ಲ, ಮಳಿ ಬಾಳ ಬರತ್ತಿತ್ತು. ಬೆಳಿಗ್ಗೆ ನೋಡ್ರಿ ಆಯ್ತು ಅಂತ ಹೇಳಿ ಅಲ್ಲೇ ಮಕ್ಕೊಂಡಿನಿ. ಬೆಳಿಗ್ಗೆ ಎದ್ದು ನೋಡಿನಿ, ಯಾವ್ದೋ ಒಂದು ಸಮಾಧಿದಾಗ ಮಕ್ಕೊಂಡಿನಿ. ಅಲ್ಲಿಂದ ಮತ್ತ ಯಶವಂತಪುರ ರೈಲ್ವೆ ಸ್ಟೇಷನ್ ಮಟ್ಟ ನಡ್ಕೊಂತ ಹೋದ್ನಿ. ನಡ್ಕೊಂತ ಅಲ್ಲಿಂದ ಟ್ರೈನ್ದಾಗ ಟಿಕೆಟ್ ತೆಗಿತಿರ್ಕಿಲ್ರಿ ಸರ್ ಆಗಿನ ಟೈಮ್ದಾಗ. ಹಂಗಿತ್ತು ಪರಿಸ್ಥಿತಿ. ಒಟ್ ಅಲ್ಲಿಂದ ಹೋದ್ನಿ, ಯಶವಂತಪುರ ಟು ತುಮಕೂರ್ಗ ರೈಲ್ವೆ ಸ್ಟೇಷನ್ ಹೋದ್ನಿ. ಅಂಡ್ ತುಮಕೂರು ರೈಲ್ವೆ ಸ್ಟೇಷನ್ ಇಂದ ನಮ್ ಲೊಕೇಶನ್ 8 ಕಿಲೋಮೀಟರ್ ಐತ್ರಿ. ಸಿದ್ಧಗಂಗಾ ಮಠ 8 ಕಿಲೋಮೀಟರ್ ಐತಿ. ಅಲ್ಲಿಂದ ನಡ್ಕೋತಾನೆ ಹೋದೇನ್ರಿ. ಮತ್ ರೂಮ್ ಮಠ ಹೋದ್ನಿ. ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ ವಾಪಸ್ ನಮ್ದೇನ್ ನಾಟಕ ಆಯ್ತಲ್ಲ ಅದನ್ನ ಕಂಟಿನ್ಯೂ ಮಾಡಿದ್ವಿ.